ಪೇರೆಂಟಿಂಗ್ ಅನ್ನೋದು ಒಂದು ದೊಡ್ಡ ನಾವೇ ಕೋರ್ಸ್ ಮಾಡಬೇಕು. ಎಷ್ಟೋ ಕಡೆಗಳಲ್ಲಿ ಕೋರ್ಸು ನಡೆಯುತ್ತೆ. ಆ ಸಸಿ ಹೆಂಗ್ ಬೆಳಿಬೇಕು, ಎಲ್ಲಿ ಕೊಂಬೆ ಬರಬೇಕು, ಯಾವಾಗ ಎಲೆ ಬಿಡಬೇಕು, ಯಾವಾಗ ಹಣ್ಣು ಬಿಡಬೇಕು, ಅದನ್ನ ಮಾಡೋಕ್ಕಾಗಲ್ಲ. ಅದು ಪ್ರಕೃತಿ. ಬೇಲಿ ಕೆಲಸ ಪೇರೆಂಟ್ಸ್. ಸೊ ನಿಮ್ಮ ಪ್ರಕಾರ ಪೇರೆಂಟ್ಸು ಮಕ್ಕಳು ಕೇಳದೆ ಇದ್ರೆ ನಾವು ನಮ್ಮ ಇನ್ವಾಲ್ವ್ಮೆಂಟ್ ಅಥವಾ ನಮ್ಮ ಸಹಾಯ ಹಸ್ತವನ್ನು ಕೊಡಬಾರ್ದು. ಎಕ್ಸ್ಪ್ಲೋರ್ ಮಾಡ್ತಾ ಮಾಡ್ತಾ ಯಾವುದನ್ನು ಪ್ರಯೋಗ ಮಾಡಕ್ ಶುರು ಮಾಡ್ತಾರೆ. ಎಕ್ಸ್ಪೆರಿಮೆಂಟ್ ಮಾಡ್ತಾ ಮಾಡ್ತಾ ಅವ್ರಿಗೆ ಕೆಲವು ಅನುಭವಗಳಾಗುತ್ತೆ, ಎಕ್ಸ್ಪೀರಿಯನ್ಸ್ ಬರುತ್ತೆ. ಆ ಎಕ್ಸ್ಪೀರಿಯನ್ಸ್ ಅನ್ನ ಅವ್ರು ಪಡ್ಕೊಳ್ತಾ ಎಕ್ಸಲೆನ್ಸ್ ಬರುತ್ತೆ. ಎಕ್ಸ್ಪ್ಲೋರ್ ಮಾಡಕ್ ತುಂಬಾ ಇದೆ ಅಂಡ್ ಎಲ್ಲಾ ಕಡೆಗಳಲ್ಲೂ ದೇರ್ ಇಸ್ ಅ ಡಿಸ್ಅಡ್ವಾಂಟೇಜ್. ನಗರ ಪ್ರದೇಶಗಳಲ್ಲಿ ಅದೊಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್. ನೀವು ನಿಮ್ಮ ಮಕ್ಕಳನ್ನ ಅವರಷ್ಟಕ್ಕೆ ಅವ್ರನ್ನ ಬಿಡಕ್ಕಾಗಲ್ಲ, ಯಾವಾಗಲೂ ಗಮನ ಇಡಬೇಕು. ಈ ಎಕ್ಸ್ಪ್ಲೋರ್ ಮಾಡೋ ವಿಚಾರದಲ್ಲಿ ನಾನು ಹೇಳೋದೇನಂದ್ರೆ, ತುಂಬಾ ವಸ್ತುಗಳನ್ನ ತಂದು ಅವ್ರ ಮುಂದೆ ಸುರಿಬೇಡಿ. ಎಷ್ಟೋ ಜನ ಸಾಫ್ಟ್ ಪೇರೆಂಟಿಂಗ್ ಅಂತ ಹೇಳ್ತಾರೆ. ಹಠ ಮಾಡೋದಕ್ಕೆ ಬಿಡಬಾರ್ದು, ಕೇಳಿದ್ದೆಲ್ಲ ಕೊಟ್ಬಿಡೋದು ಅಂತೆಲ್ಲ ಮಾಡ್ತಾರೆ. ರಿವಾರ್ಡ್ ಪನಿಷ್ಮೆಂಟ್ ಮೆಕ್ಯಾನಿಸಮ್ ಇನ್ಬಿಲ್ಟ್ ಇದೆ. ನಿಮ್ಗೆ ಯಾವುದಕ್ಕೆ ರಿವಾರ್ಡ್ ಸಿಗ್ತಾ ಹೋಗುತ್ತೋ ಅದನ್ನ ಜಾಸ್ತಿ ಮಾಡ್ತೀರಾ. ನಿಮ್ಗೆ ಯಾವ್ದನ್ನ ಮಾಡಿದ್ರೆ ನಿಮಗೆ ರಿವಾರ್ಡ್ ಸಿಗೋದಿಲ್ವೋ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಇದೆಲ್ಲ ಪಾಯಿಂಟ್ಸ್ ಏನು ಹೇಳಿದ್ರು, ಯಾವ ಏಜ್ನಿಂದ ಅವ್ರಿಗೆ ಹೇಳ್ಕೊಡ್ತಾ ಬರಬೇಕು ಅನ್ನೋ ಕ್ಲಾರಿಟಿನೇ ಇಲ್ಲ. ಈಗಿನ ಕಾಲದ ಪೇರೆಂಟಿಂಗ್ ಅನ್ನೋದೇ ಒಂದು ದೊಡ್ಡ ಟೆನ್ಷನ್ ಆಗಿಬಿಟ್ಟಿದೆ. ಪೇರೆಂಟ್ಸ್, ನಮ್ಮ ತಂದೆ ತಾಯಿಗಳು ನಮ್ಮನ್ನು ಬೆಳೆಸಿದ ಹಾಗೆ ಈಗಿನ ಜನ್ರೇಷನನ್ನು ಬೆಳೆಸೋದಕ್ಕೆ ಪೇರೆಂಟ್ಸ್ ಕೈಲಿ ಆಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಒತ್ತಡಕ್ಕೆ ಒಳಗಾಗ್ತಾರೆ, ಪೇರೆಂಟ್ಸು ಸಹ ಮತ್ತು ಮಕ್ಕಳು ಸಹ. ಹಾಗಾದರೆ ಏನಿದು ಚಾಲೆಂಜಸ್, ಯಾಕೆ, ಏನು ಬದಲಾಗಿದೆ, ಯಾವ ರೀತಿಯಾಗಿ ನಾವು ಒಂದು ಒಳ್ಳೆ ರೀತಿಯ ಪೇರೆಂಟಿಂಗನ್ನು ಮಾಡ್ಬೋದು, ಹೇಗೆ ನಾವು ನಮ್ಮ ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಬೋದು, ಇದೆಲ್ಲದರ ಕುರಿತಾಗಿ ಮಾತಾಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ರೀಬಿಲ್ಡ್ ಇಂಡಿಯಾ ಮೂವ್ಮೆಂಟ್ನ ಸಂಸ್ಥಾಪಕರು ಡಾಕ್ಟರ್ ವರುಣ್ ಮೂರ್ತಿ ಅವರು. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋದಕ್ಕೂ ಮುನ್ನ ಸುಮನ್ ಟಿವಿ ಕನ್ನಡ ವೀಕ್ಷಕರೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಸುಮನ್ ಟಿವಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸುಮನ್ ಟಿವಿನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸುಮನ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸೊ ಆಗಲೇ ನಾನು ಹೇಳ್ತಾ ಇದ್ದಂಗೆ ಪೇರೆಂಟಿಂಗ್ ಅನ್ನೋದು ಒಂದು ದೊಡ್ಡ ನಾವೇ ಕೋರ್ಸ್ ಮಾಡಬೇಕು. ಎಷ್ಟೋ ಕಡೆಗಳಲ್ಲಿ ಕೋರ್ಸು ನಡೆಯುತ್ತೆ ಪೇರೆಂಟಿಂಗ್. ಓಕೆ, ಈಗಿನ ಕಾಲದ ಪೇರೆಂಟಿಂಗ್ ಹೆಂಗೆ ಮಾಡಬೇಕು ಅಂತ. ಹೇಗೆ ಮಾಡಬೇಕು ಸರ್? ವಾಟ್ ಇಸ್ ದ ರೈಟ್ ರೂಲ್? ನೋಡಿ, ಮೊದಲಾಗಿ ಮಕ್ಕಳು ಸ್ವಾಭಾವಿಕವಾಗಿ ಬೆಳ್ಕೊತಾರೆ. ಪೇರೆಂಟಿಂಗ್ ಕೆಲಸ ಏನು? ಈಗೊಂದು ಸಸಿ ಭೂಮಿಯಿಂದ ಮೊಳಕೆ ಹೊಡಿತು, ಮಗು ಹುಟ್ಟಿತು. ಆ ಸಸಿ ಬೆಳೆದು ತನ್ನಷ್ಟಕ್ಕೆ ತಾನು ಯಾರದೇ ಸಹಾಯ ಇಲ್ಲದಲ್ಲೇ ತಾನು ನಿಲ್ಲೋದಕ್ಕೆ ಬೇಕಾಗಿರೋ ಒಂದು ಪೀರಿಯಡಲ್ಲಿ ಅದಕ್ಕೊಂದು ಬೇಲಿ ಹಾಕಬೇಕು. ನೆಗೆಟಿವ್ ಇನ್ಫ್ಲೂಯೆನ್ಸಸ್ ಆಗಬಾರ್ದು ಅನ್ನೋದಕ್ಕೆ ಒಂದು ಬೇಲಿ ಹಾಕಬೇಕು. ಆ ಬೇಲಿಯ ಕೆಲಸ ಪೇರೆಂಟ್ಸ್ದು. ಆ ಸಸಿ ಹೆಂಗೆ ಬೆಳಿಬೇಕು, ಎಲ್ಲಿ ಕೊಂಬೆ ಬರಬೇಕು, ಯಾವಾಗ ಎಲೆ ಬಿಡಬೇಕು, ಯಾವಾಗ ಹಣ್ಣು ಬಿಡಬೇಕು, ಅದನ್ನು ಮಾಡೋಕ್ಕಾಗಲ್ಲ. ಅದು ಪ್ರಕೃತಿ. ಬೇಲಿ ಕೆಲಸ ಪೇರೆಂಟ್ಸ್ದು. ನಾವು ನಮ್ಮ ಮಕ್ಕಳ ಜೀವನವನ್ನು ಮೌಲ್ಡ್ ಮಾಡ್ತೀವಿ ಅಂತ ಅಂದ್ಕೊಂಡು ಆ ಪ್ರೆಷರನ್ನು ನಮ್ಮ ಮೇಲೆ ನಾವು ತೊಗೊಂಡ್ರೆ, ಅವ್ರನ್ನ ಏನೋ ಮಾಡ್ತೀವಿ, ಅವ್ರನ್ನ ಹಿಂಗೆ ಮಾಡ್ತೀವಿ, ಹಂಗೆ ಮಾಡ್ತೀವಿ ಅಂತ ಪ್ರಾಪಂಚಿಕವಾಗಿ ಅವರನ್ನು ಡೆವಲಪ್ ಮಾಡ್ತೀವಿ ಅನ್ನೋ ಪ್ರಯೋಗ ಮಾಡೋಕ್ಕೆ ಹೋದರೆ ವಿ ವಿಲ್ ಬಿ ಡಿಸಪಾಯಿಂಟೆಡ್. ಪ್ರಾಕೃತಿಕವಾಗಿ ಅವರ ಬೆಳವಣಿಗೆಗೆ ಬೇಕಾಗಿರುವಂತಹ ಪೂರಕವಾದ ವಾತಾವರಣ ಕ್ರಿಯೇಟ್ ಮಾಡೋದು, ತಾವಾಗೇ ಬೆಳೀತಾರೆ. ಮತ್ತು ಅವರಿಗೆ ಏನೆಲ್ಲ ಆ ಬೆಳವಣಿಗೆಗೆ ತೊಂದರೆ ಕೊಡ್ಬೋದೋ ಅಂಥವನ್ನು ಒಂದಷ್ಟು ವರ್ಷಗಳ ಕಾಲ ತಡೆಯೋದು. ಅದಾದ ನಂತರದಲ್ಲಿ ಅವರು ತಾವಾಗೇ ಅದ್ರ ಜೊತೆಗೆ ಫೈಟ್ ಮಾಡೋಕ್ಕೆ ಬೇಕಾಗಿರುವಂಥ ಶಕ್ತಿ ಕೊಟ್ಟು, ಅವಶ್ಯಕತೆ ಇದ್ದಾಗ ಮಕ್ಕಳು ಕೇಳಿದಾಗ ಅದರಲ್ಲಿ ಇನ್ವಾಲ್ವ್ ಆಗೋದು. ಇಷ್ಟು ಮಾಡಿದ್ರೆ ಪೇರೆಂಟ್ಸು ನೆಮ್ಮದಿಯಾಗಿರ್ತಾರೆ. ಮಕ್ಕಳು ತಮ್ಮಷ್ಟಕ್ಕೆ ತಾವು ಏನು ಆಗೋದಕ್ಕೆ ಅಂತ ಸಾಮರ್ಥ್ಯ ಇದೆಯೋ ಆ ರೀತಿ ಬೆಳ್ಕೊಳ್ತಾ ಹೋಗ್ತಾರೆ. ಸೊ ನಿಮ್ಮ ಪ್ರಕಾರ ಪೇರೆಂಟ್ಸು ಮಕ್ಕಳು ಕೇಳದೆ ಇದ್ದರೆ ನಾವು ನಮ್ಮ ಇನ್ವಾಲ್ವ್ಮೆಂಟ್ ಅಥವಾ ನಮ್ಮ ಸಹಾಯ ಹಸ್ತವನ್ನು ಕೊಡಬಾರ್ದು. ಹೌದಾ? ಹೌದು. ಈಗ 4 ಹಂತಗಳು ಅಂತ ಅನ್ಕೊಳ್ಳಿ ಮೇಡಮ್. ಯಾವುದೇ ಬೆಳವಣಿಗೆ ನಿಮ್ಗೆ ಎಲ್ಲರಿಗೂ, ಯಾವುದೇ ಪೇರೆಂಟ್ ಆದ್ರೂ, ನಿಮ್ಮ ಮಕ್ಕಳ ಬಗ್ಗೆ ಆಗಲಿ, ನನ್ನ ಮಕ್ಕಳ ಬಗ್ಗೆ ಆಗಲಿ, ಏನೇ ಆದ್ರೂ ನಾವು ಯೋಚನೆ ಮಾಡೋದೇನು, ನಮ್ಮ ಮಕ್ಕಳು ಎಕ್ಸೆಲ್ ಆಗಬೇಕು, ಎಕ್ಸಲೆಂಟ್ ಆಗಿರಬೇಕು ಅಂತ. ಆಸೆ ಕರೆಕ್ಟೇ, ಉದ್ದೇಶ ಸರಿನೇ ಇದೆ. ಆದರೆ ಎಕ್ಸಲೆನ್ಸ್ ಬರೋದಕ್ಕೆ 4 ಹಂತ ಇದೆ. ಮೊದಲು ಎಕ್ಸ್ಪ್ಲೋರ್ ಮಾಡಬೇಕು. ಯಾವುದೇ ಒಂದು ಕಂಡೀಷನ್ ಇಲ್ದಲೆ, ಯಾವುದೇ ಒಂದು ಡೈರೆಕ್ಷನ್ ಇಲ್ದಲೆ ಇಷ್ಟ ಬಂದಿದ್ದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು. ನೀವು ಚಿಕ್ಕ ಮಕ್ಕಳನ್ನ ನೋಡಿ, ಅಲ್ಲೇನೋ ನೋಡ್ತಾರೆ, ಎಲೆ ನೋಡ್ತಾರೆ, ಮಣ್ಣು ನೋಡ್ತಾರೆ, ಗಡ್ಡಿ ನೋಡ್ತಾರೆ, ಕಾಳು ನೋಡ್ತಾರೆ, ಎಲ್ಲ ನೋಡ್ತಿರ್ತಾರೆ. ಪ್ರಕೃತಿಯಲ್ಲಿರುವಂಥ ವಸ್ತುಗಳನ್ನು ಎಕ್ಸ್ಪ್ಲೋರ್ ಮಾಡಿದಷ್ಟು ಪ್ರಕೃತಿ ಜೊತೆ ಕನೆಕ್ಟ್ ಆಗ್ತಾರೆ. ಎಕ್ಸ್ಪ್ಲೋರ್ ಮಾಡ್ತಾ ಮಾಡ್ತಾ ಯಾವುದನ್ನು ಪ್ರಯೋಗ ಮಾಡೋಕ್ಕೆ ಶುರು ಮಾಡ್ತಾರೆ. ಎಕ್ಸ್ಪೆರಿಮೆಂಟ್ ಮಾಡ್ತಾ ಮಾಡ್ತಾ ಅವ್ರಿಗೆ ಕೆಲವು ಅನುಭವಗಳಾಗುತ್ತೆ, ಎಕ್ಸ್ಪೀರಿಯನ್ಸ್ ಬರುತ್ತೆ. ಆ ಎಕ್ಸ್ಪೀರಿಯನ್ಸನ್ನು ಅವ್ರು ಪಡ್ಕೊಳ್ತಾ ಎಕ್ಸಲೆನ್ಸ್ ಬರುತ್ತೆ. ನೀವು
ರ್ಯಾಂಡಮ್ ಎಕ್ಸ್ಪ್ಲೋರೇಷನ್ಗೆ ಅವಕಾಶನೇ ಕೊಡದಲ್ಲೇ, ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ತಾವಾಗೇ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಬಿಡದಲ್ಲೇ, ತಮ್ಮ ಅನುಭವಗಳನ್ನು ತಾವು ಪಡ್ಕೊಳ್ಳೋದಕ್ಕೆ ಅವಕಾಶ ಕ್ರಿಯೇಟ್ ಮಾಡದಲ್ಲೇ ಎಕ್ಸಲೆನ್ಸನ್ನು ಎಕ್ಸ್ಪೆಕ್ಟ್ ಮಾಡಿದ್ರೆ ಅದು ಮರೀಚಿಕೆ. ಅಲ್ಲ, ಆದರೆ ನೀವು ಹೇಳ್ದಂಗೆ ಮಾಡುವಾಗ ಈಗ ಫಸ್ಟ್ ಪಾಯಿಂಟಿಗೆ ಬರೋಣ, ಎಕ್ಸ್ಪ್ಲೋರಿಂಗ್. ನಮಗೆ ಸಾಕಷ್ಟು ಈಗ ಟಾಪಿಕ್ ಇರೋದೇ ಅದು, ಎಕ್ಸ್ಪ್ಲೋರ್ ಮಾಡೋಕ್ಕೆ ತುಂಬ ಇದೆ. ಆ್ಯಂಡ್ ಎಲ್ಲ ಕಡೆಗಳಲ್ಲೂ ದೆರ್ ಇಸ್ ಅ ಡಿಸಡ್ವಾಂಟೇಜ್. ಆ್ಯಂಡ್ ನಮಗೆ ಭಯ ಇದೆ, ಇಲ್ಲಿ ಹೋದರೆ ಏನಾಗುತ್ತೆ, ಹೀಗಾದರೆ ಏನಾಗುತ್ತೆ. ಈಗ ಒಂದು ಮಗು ಒಂದು ಪಾರ್ಕಲ್ಲಿ ಆಟ ಆಡ್ತಿದ್ರೆ ಕಾನ್ಸ್ಟೆಂಟ್ ಸರ್ವೇಲೆನ್ಸ್ ಇರುತ್ತೆ ಪೇರೆಂಟ್ಸ್ದು, ಎಲ್ಲಿ ಬಿದ್ದೋಗ್ತಾನೆ, ಒಂದು ಬೀಳಕ್ಕೂ ಬಿಡ್ತಾ ಇಲ್ಲ ನಾವು ಮಕ್ಕಳನ್ನ. ಸೊ ಹೀಗಿದ್ದಾಗ ಹೇಗೆ ನಾವು ಅವ್ರನ್ನ ಫ್ರೀಯಾಗಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಿಡೋಕ್ಕಾಗತ್ತೆ? ನಮ್ಮ ಪೇರೆಂಟಿಂಗ್ನ ಅಂದರೆ ಪೇರೆಂಟ್ಸ್ನ ಮನೋಭಾವ ಹೇಗೆ ಇಟ್ಕೋಬೇಕು? ಚಾಲೆಂಜಸ್ ಇದೆ. ಇದು ಅರ್ಬನ್ ಚಾಲೆಂಜಸ್ ಜಾಸ್ತಿ. ಇನ್ನು ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಮಕ್ಕಳು ಇವಾಗ್ಲೂ ಸ್ವಚ್ಛಂದವಾಗಿ ಆಚೆ ಹೋಗ್ತಾರೆ, ಬರ್ತಾರೆ, ಆಗುತ್ತೆ. ನಮ್ಗೆ ಇಲ್ಲಿ ಒಂದು ನಗರ ಪ್ರದೇಶಗಳಲ್ಲಿ ಅದೊಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್ಮೇ. ನೀವು ನಿಮ್ಮ ಮಕ್ಕಳನ್ನ ಅವರಷ್ಟಕ್ಕೆ ಅವ್ರನ್ನೇ ಬಿಡೋಕ್ಕಾಗಲ್ಲ, ಯಾವಾಗಲೂ ಗಮನ ಇಡಬೇಕು ಅಂತ. ಈ ಎಕ್ಸ್ಪ್ಲೋರ್ ಮಾಡೋ ವಿಚಾರದಲ್ಲಿ ನಾನು ಹೇಳೋದೇನೆಂದರೆ, ತುಂಬ ವಸ್ತುಗಳನ್ನು ತಂದು ಅವ್ರ ಮುಂದೆ ಸುರಿಬೇಡಿ. ಪ್ರಕೃತಿಯ ಅಂಶಗಳ ಜೊತೆಗೆ ಅವ್ರು ಬೆರೆಯೋದಕ್ಕೆ ಬಿಡಿ. ಮಣ್ಣಲ್ಲಿ ಆಟ ಆಡೋದಕ್ಕೆ ಬಿಡಿ, ನೀರಲ್ಲಿ ಆಟ ಆಡೋದಕ್ಕೆ ಬಿಡಿ, ಬಿಸಿಲಲ್ಲಿ ಆಡೋದಕ್ಕೆ ಬಿಡಿ. ಆಯ್ತಲ್ಲ, ಪಂಚತತ್ವಗಳು: ಅಗ್ನಿ, ವಾಯು, ಜಲ, ಆಕಾಶ, ಭೂಮಿ. ಅಗ್ನಿ ಅಂತಂದ್ರೆ ಬೆಂಕಿ ಜೊತೆ ಆಟ ಆಡೋದು ಬೇಕಿಲ್ಲ, ಬಿಸಿಲಲ್ಲಿ ಆಡಬೇಕು. ವಾಯು, ಓಪನ್ ಏರ್, AC-ನಲ್ಲಿ ಇಡಬೇಡಿ ಮಕ್ಕಳನ್ನ. ಅವ್ರು ಆಗಲಿ, ಅವ್ರು ಬಿಸಿಲಿದ್ರೆ ಸೆಕೆ ಆಗುತ್ತೆ, ಬೆವರ್ತಾರೆ, ಅದಕ್ಕೆ ಪ್ರಕೃತಿಗೆ ಹೊಂದ್ಕೊಳ್ಳಿ ಅವರು. ನಾವೇನು ಮಾಡ್ತೀವಿ, ಮಗುಗೆ ಸೆಕೆ ಆಗಬಾರ್ದು ಅಂತ AC ಹಾಕ್ಕೊಡೋದು, ಅವ್ರವ್ರ ಅನುಕೂಲಕ್ಕೆ ತಕ್ಕಂಗೆ. ಮಕ್ಳಿಗೆ ಚಳಿ ಆಗಬಾರ್ದು ಅಂತ ತುಂಬ ಹೀಟರ್ಸ್ ಹಾಕೋದು, ಬೆಚ್ಚಗಿಡೋದು, ಪ್ರಕೃತಿ ಜೊತೆಗೆ ಬೆರೆಯೋದಕ್ಕೆ ಬಿಡೋದಿಲ್ಲ. ಸೊ ಮೊದಲ ಕೆಲವು ವರ್ಷಗಳು ಮಕ್ಕಳ ಬೆಳವಣಿಗೆ ವಯಸ್ಸು 5 ವರ್ಷದಲ್ಲಿ ಬ್ರೈನ್ ಡೆವಲಪ್ಮೆಂಟ್ ಕಂಪ್ಲೀಟ್ ಆಗಿಬಿಡುತ್ತೆ. ಮೊದಲ 5 ವರ್ಷದಲ್ಲಿ ಬ್ರೈನ್ ಡೆವಲಪ್ಮೆಂಟ್ ಮುಗಿದೋಯ್ತು. ಅಲ್ಲಿಂದ ಮುಂದಕ್ಕೆ ಏನಿದ್ರು ಫಂಕ್ಷನಲ್ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಪ್ರಕೃತಿ ಜೊತೆ ಬೆರೆತಷ್ಟು ಅವಕಾಶ ಅವ್ರ ಬೆಳವಣಿಗೆಗೆ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಬಿಸಿಲಿಂದ ತಡಿಬೇಡಿ, ಗಾಳಿಯಿಂದ ಪ್ರೊಟೆಕ್ಟ್ ಮಾಡಬೇಡಿ, ಆಗಲಿ ಪರವಾಗಿಲ್ಲ. ಅವ್ರಿಗೇನೋ ಒಂಚೂರು ಸಣ್ಣ ಪುಟ್ಟ ಅನಾರೋಗ್ಯ ಆಗ್ಬೋದು, ಒಂದು ಶೀತ ಆಗ್ಬೋದು, ಒಂಚೂರು ಏನೋ ರ್ಯಾಷಸ್ ಬರ್ಬೋದು, ಸರಿ ಹೋಗುತ್ತೆ. ಶರೀರಕ್ಕೆ ಅದನ್ನು ರಿಪೇರಿ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ. ಸೊ ಆ್ಯಕ್ಚುಲಿ ನೀವು ಕಂಫರ್ಟ್ ಬಗ್ಗೆ ಮಾತಾಡುವಾಗ ನನಗೆ ಬಂದಿದ್ದು ಕ್ವೆಶನ್ ಅಂದರೆ, ತುಂಬ ಜನ ಪೇರೆಂಟ್ಸ್, ಈಗ ನಾನು ತೊಗೊಂಡ್ರೆ ಎಲ್ಲೋ ಒಂದು ಕಡೆ ಅವ್ರು ಕೇಳ್ದೇನೆ ನಾವೆಲ್ಲ ತಂದುಕೊಡ್ತಾ ಇದ್ದೀವಿ. ಆಟ ಸಾಮಾನಿಂದ ಹಿಡಿದು ಅವರು ಒಂದು ಆಡಂಬರದ ಬದುಕು, ಲಕ್ಸುರಿ ಲೈಫ್ ಸ್ಟೈಲ್ ಇರ್ಬೋದು, ಹೋಟೆಲ್ಗಳಿಗೆ ಹೋಗೋದು, ತಿಂಡಿ ತಿನಿಸುಗಳು, ಎಲ್ಲ ರೀತಿಯಲ್ಲಿ ಅವರಿಗೆ ಇದು ಒಂದು ನನ್ನ ಸ್ಟೇಟಸ್ಸು, ಇದೊಂದು ಲೈಫ್ ಸ್ಟೈಲ್, ನಿನಗೆ ಇದೆಲ್ಲ ಸಿಗುತ್ತೆ, ಈಸಿಲಿ ಅವೈಲೇಬಲ್, ಈಸಿಲಿ ನಾನು ಯು ಡೋಂಟ್ ಹ್ಯಾವ್ ಟು ಅರ್ನ್. ಬೇಸಿಕಲಿ ನಾವು ಚಿಕ್ಕವರಿದ್ದಾಗ ಏನಾಗ್ತಿತ್ತು, ನಮಗೇನಾದರೂ ಒಂದೇ ಒಂದು ವಸ್ತು ಬೇಕಂದರೆ ನಾನು ಮಾರ್ಕ್ಸ್ ಇಷ್ಟು ತೊಗೊಳ್ಬೇಕು, ಟೆಸ್ಟಲ್ಲಿ ಇಷ್ಟು ಪಾಸ್ ಆಗಬೇಕು, ಇದೆಲ್ಲ ಇರ್ತಾಯಿತ್ತು. ಬಟ್ ಇವಾಗಿನ ಮಕ್ಕಳಿಗೆ ಆ ಚಾಲೆಂಜಸ್ ಇಲ್ಲ. ದೇ ಆರ್ ನಾಟ್ ಅರ್ನಿಂಗ್ ದ ರಿವಾರ್ಡ್ಸ್, ಎಲ್ಲ ಈಸಿ ಇದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀವಿ? ಸೊ ಇದು ವಸ್ತುಗಳನ್ನು ಕೊಡಿಸ್ಬೋದು, ನನಗೆ ಶಕ್ತಿ ಇದೆ, ನನಗೆ ಹಣ ಇದೆ, ನಾನು ಸಂಪಾದನೆ ಮಾಡ್ತೀನಿ, ನನ್ನ ಮಗ ಸುಖವಾಗಿರಲಿ ಅಥವಾ ಮಗಳು ಸುಖವಾಗಿರಲಿ, ನಾನು ಕೊಡ್ತೀನಿ ಅನ್ನೋದು ಪೇರೆಂಟ್ಸ್ ಆಸೆ. ಅದು ನಮ್ಮ ಮಕ್ಕಳು ಖುಷಿಯಾಗಿರಲಿ ಅಂತ ಅನ್ನೋದು ನಿರೀಕ್ಷೆ. ಆದರೆ ನಿಮಗೆ ಅವರು ಜೀವನದಲ್ಲಿ ಪ್ರೋಗ್ರೆಸ್ ಆಗಬೇಕು ಅನ್ನೋದಿದೆ ಅಲ್ವಾ. ಪ್ರೋಗ್ರೆಸ್ ಆಗಬೇಕು ಅಂತಂದರೆ ತಮ್ಮ ಒಳಗಡೆ ಒಂದು ಈ ಎವಲ್ಯೂಷನ್ದೊಂದು ಬೆಂಕಿ ಇರುತ್ತೆ, ಎವಲ್ಯೂಷನರಿ ಫೈರ್. ಓಕೆ, ಆ ಎವಲ್ಯೂಷನರಿ ಫೈರ್ ಜಾಗೃತವಾಗಿರಬೇಕು ಅಂತಂದರೆ ಸರ್ವೈವಲ್ ಥ್ರೆಟ್ ಬರಬೇಕು ಅದಕ್ಕೆ. ನೀವು ಸರ್ವೈವಲ್ ಥ್ರೆಟ್ ಇಲ್ಲ, ಕಂಫರ್ಟ್ ಇದೆ ಅಂತಂದರೆ ಎವಲ್ಯೂಷನರಿ ಫೈರ್ ಡೈಸ್ ಡೌನ್. ಸೊ ಎವಲ್ಯೂಷನ್ ಇಸ್ ಎ ರೆಸ್ಪಾನ್ಸ್ ಟು ದ ಥ್ರೆಟ್ ಟು ಸರ್ವೈವಲ್. ನಮ್ಮ ಅಸ್ತಿತ್ವಕ್ಕೆ ಚಾಲೆಂಜ್ ಮಾಡುವಂತಹ ಏನಾದರೂ ವಿಷಯಗಳಾದಾಗ ನನ್ನ ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೆ ಬೇಕಾಗಿರುವಂಥ ಬದಲಾವಣೆಗಳು ನನ್ನ ಆಂತರ್ಯದಲ್ಲಿ ಆಗುತ್ತೆ, ಆಳವಾಗಿ ಡೆವಲಪ್ ಆಗುತ್ತೆ. ಈಗ ನೀವು ಮನೆಯಲ್ಲಿ ಟ್ರೈ ಮಾಡಿ, ನಾವು ಎಷ್ಟು ವರ್ಷದಿಂದ ಜಿರ್ಲೆನ್ ಸಾಯಿಸಕ್ಕೆ ಏನೆಲ್ಲ ಕಂಡುಹಿಡಿದಿದ್ದೀವಿ, ಮುಗಿಸಿದೀವ ಜಿರ್ಲೆನ? ನಿಮ್ಮ ಮನೆಯಲ್ಲಿ ಜಿರ್ಲೆ ಹೋಗಬೇಕು ಅಂತಂದ್ರೆ ನೀವು ಅದು ಯಾವ ಸ್ಪ್ರೇ, ಕೆಂಪು ಹಿಟ್ಟು, ಕಪ್ಪು ಹಿಟ್ಟು, ಸಿಕ್ಕಿದ್ದೆಲ್ಲ ಹೊಡೆದ್ರು ಅದ್ರ ಜೊತೆನೆ ಅದನ್ನು ತಿನ್ಕೊಂಡೇ ಬೆಳಿತಾವು. ದೇ ಇವಾಲ್ವ್. ನೀವು ಜೀವ ಇದೆಯಲ್ಲ, ಲೈಫ್, ಯು ಕೆನಾಟ್ ಎಲಿಮಿನೇಟ್. ಇಟ್ ಹ್ಯಾಸ್ ಅ ವೇ ಟು ಎಮರ್ಜ್ ಔಟ್ ಆಫ್ ಚಾಲೆಂಜಸ್. ಸೊ ಈಗ ನಿಮ್ಮ ಮಕ್ಕಳು ಪ್ರೋಗ್ರೆಸ್ ಆಗಬೇಕು ಅಂತಂದರೆ ಅವರಲ್ಲಿ ಆ ಬೆಂಕಿ ಉಳಿಬೇಕು. ಡೋಂಟ್ ಕಿಲ್ ದಟ್ ಫೈರ್ ಇನ್ ದ ಲವ್ ದಟ್ ಯು ಹ್ಯಾವ್. ನಿಮ್ಮ ಅತಿಯಾದ ಪ್ರೀತಿ ಮಕ್ಕಳ ಆಂತರ್ಯದಲ್ಲಿರುವಂತಹ ಯಶಸ್ಸಿನ ಬೆಂಕಿಗೆ ನೀರೆರೆದಂಗಾಗತ್ತೆ. ಸೊ ಏನು ತೊಂದರೆ ಇಲ್ಲ, ಅವ್ರಿಗೆ ಏನು ತುಂಬ ಸುಖಗಳನ್ನು ಕೊಡುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಅಂತಸ್ತಿಗೆ ಮ್ಯಾಚ್ ಮಾಡುವಂಥ ಸುಖಗಳನ್ನು ಕೊಡಬೇಡಿ. ಯಾವುದು ಅವ್ರಿಗೆ ಬೇಕು ಅಂತ ಅನ್ಸುತ್ತಲ್ಲ, ಇಂಪಲ್ಸ್ ಬರುತ್ತೆ, ನನಗೆ ಇವಾಗ ಬೇಕಿದು ಅಂತ ಅನ್ಸುತ್ತೆ, ಹಠ ಮಾಡ್ತಾರೆ. ಆ ಹಠ ಮಾಡಿ ಎಲ್ಲ ನಿಲ್ಲಿಸಿ ನನಗೆ ಇವಾಗ ಏನು ಬೇಕಿಲ್ಲ ಅದು ಅಂದಾಗ ಕೊಡಿ.
ಓಕೆ. ಕೊಡಬೇಡಿ ಅಂತ ಹೇಳೋದಿಲ್ಲ, ನಿಮ್ಮ ಖುಷಿ ನೀವು ಕೊಡಿ. ಬಟ್ ಅವ್ರು ಹಠ ಮಾಡಿದಾಗ ನೀವು ಅದನ್ನು ಕೊಟ್ರಿ ಅಂತಾದರೆ, ಹಠ ಮಾಡಿದಾಗ ನನಗೆ ಬೇಕಾದ ಸಿಗುತ್ತೆ ಅನ್ನುವಂಥದ್ದು ರೀಇನ್ಫೋರ್ಸ್ ಆಗ್ತಾ ಹೋಗುತ್ತೆ. ಕರೆಕ್ಟ್. ಸೊ ಅವಾಗ ತನಗೇನೇ ಬೇಕಂದ್ರೂ ಹಠ ಮಾಡುತ್ತೆ ಮಗು. ಹ್ಮ್. ಹಠ ಮಾಡೋದು, ರಂಪ ಮಾಡೋದು, ದಟ್ ಶುಡ್ ಬಿ ದ ಮೋಸ್ಟ್ ಡಿಫಿಕಲ್ಟ್ ವೇ ಆಫ್ ಗೆಟಿಂಗ್ ಸಮಥಿಂಗ್. ಆ್ಯಕ್ಚುಲಿ ನೀವು ಈ ಹಠದ ಬಗ್ಗೆ ಮಾತಾಡುವಾಗ ಯೂಶ್ವಲಿ ಪೇರೆಂಟಿಂಗಲ್ಲಿ ಸಾಮಾನ್ಯವಾಗಿ ಬಳಸುವಂಥ ಒಂದು ಟೆಕ್ನಿಕ್ ಗುಡ್ ಕಾಪ್ ಬ್ಯಾಡ್ ಕಾಪ್ ಅಂತ. ಈಗ ಹಠ ಮಾಡ್ಸಿದ್ದಾರೆ ಅಂತಂದರೆ ಒಬ್ಬರು ಬೈದರೆ ಇನ್ನೊಬ್ಬರು ಅದು ಸಮಾಧಾನ ಮಾಡೋದು ಅನ್ನೋ ಥರ. ಅಂದರೆ ಒಬ್ಬರು ಒಳ್ಳೆಯವರಾಗಬೇಕು ತಂದೆ ತಾಯಿಗಳಲ್ಲಿ, ಇನ್ನೊಬ್ಬರು ಕೆಟ್ಟವರಾಗ್ತಾರೆ. ಇಲ್ಲ ನೀನೀಗ ಹಠ ಮಾಡಿದ್ರೆ ಬಿತ್ತು ಅದೇ ಅಂತ. ಸೊ ಬಟ್ ಇನ್ನೊಬ್ರು ಇಲ್ಲ ಹಿಂಗಲ್ಲ ಹಾಗೆ ಅಂತ. ಸೊ ಇದು ಎಷ್ಟರ ಮಟ್ಟಿಗೆ ಅವ್ರ ಸೈಕಾಲಜಿ ಮೇಲೆ ಇಂಪ್ಲೈ ಆಗುತ್ತೆ? ಮಗು ತಾಯಿಗೆ ಅಟ್ಯಾಚ್ ಆಗೋದು ಹುಟ್ಟಿದಾಗ, ತಾಯಿ ತನ್ನ ಅಸ್ತಿತ್ವದ ಅವಶ್ಯಕತೆಗಳನ್ನು ಪೂರೈಸ್ತಾಳೆ ಅಂತ. ಹಸುವಾಗುತ್ತೆ, ತಾಯಿ ಹಾಲು ಕೊಡ್ತಾಳೆ, ಕರೆಕ್ಟ್. ಓ ನನ್ನ ಹಸುವಿನ ಸಂಕಟ ಕಡಿಮೆ ಆಯಿತು. ಚಳಿ ಆಗುತ್ತೆ, ತಾಯಿ ಮಗುನ ಅಪ್ಪಿ ಹಿಡ್ಕೊತಾಳೆ, ಆ ಶಾಖದಿಂದ ಮಗುಗೆ ಚಳಿ ಕಡಿಮೆ ಆಗುತ್ತೆ. ಸೊ ಅದು ಫಸ್ಟ್ ಅಟ್ಯಾಚ್ಮೆಂಟ್, ಎಮೋಷನಲ್ ಅಟ್ಯಾಚ್ಮೆಂಟ್ ಆಮೇಲೆ ಬೆಳೀತಾ ಹೋಗುತ್ತೆ. ಸೊ ಇಲ್ಲಿ ನೀವು ಮಗುವಿಗೆ ಶಿಕ್ಷೆ ಕೊಡುವಂಥವ್ರು ಒಬ್ಬರಾಗಿ, ಸಮಾಧಾನ ಮಾಡುವಂಥವ್ರೊಬ್ಬರಾದಾಗ, ಸಬ್ಕಾನ್ಷಿಯಸ್ಲಿ ಶಿಕ್ಷೆ ಕೊಡುವಂಥವ್ರ ಬಗ್ಗೆ ಸ್ವಲ್ಪ ಭಯ ಇರುತ್ತೆ. ನಾವು ಏನು ಮಾಡಬಾರ್ದು ಅಂತ ಹೇಳ್ತಿರೋ ಅದನ್ನು ಮಾಡದೇ ಇರೋ ರೀತಿಯಲ್ಲಿ ಮಗುನ ತಡಿಬೋದು. ಆದರೆ ಒಬ್ಬರನ್ನ ಹೆಚ್ಚು ಇಷ್ಟಪಡುವಂಥ ಸಾಧ್ಯತೆ ಇನ್ನೊಬ್ಬರನ್ನ ಅಷ್ಟು ಇಷ್ಟಪಡದೇ ಇರೋಂಥ ಸಾಧ್ಯತೆ ಹೆಚ್ಚಾಗುತ್ತೆ. ಇದ್ರ ನೀವು ಹೆಂಗೆ ಪ್ಲೇ ಮಾಡ್ತೀರಾ ಅನ್ನೋದ್ರ ಮೇಲೆ ಯಾವ ಮಟ್ಟದ ಪ್ರೀತಿ ಅಥವಾ ದ್ವೇಷ ಬರುತ್ತೆ ಅನ್ನೋದಾಗುತ್ತೆ. ಸೊ ಮೈ ರೆಕಮೆಂಡೇಶನ್ ಇಸ್, ನನ್ನ ಅಭಿಪ್ರಾಯ, ಅಪ್ಪ ಅಮ್ಮ ಇಬ್ಬರೂ ಕ್ಲಿಯರ್ ಬೌಂಡ್ರೀಸನ್ನು ಡಿಫೈನ್ ಮಾಡಬೇಕು. ಇಬ್ಬರೂ ಅದನ್ನು ಕನ್ಸಿಸ್ಟೆಂಟಾಗಿ ಅಪ್ಲೈ ಮಾಡಬೇಕು. ಸೊ ಇದನ್ನು ಮಾಡಿದ್ರೆ ಇದೆ, ಅಪ್ಪನೂ ಇದನ್ನೇ ಮಾಡ್ತಾರೆ, ಅಮ್ಮನೂ ಇದನ್ನೇ ಮಾಡ್ತಾರೆ. ಫರ್ಮ್ ಆಗಿರಬೇಕು, ಹೆದರಿಸೋದು ಅವಶ್ಯಕತೆ ಇಲ್ಲ, ಫರ್ಮ್ ಆಗಿರಬೇಕು. ನೀನು ಎಷ್ಟಾದರೂ ಹಠ ಮಾಡು, ಕೊಡಲ್ಲ ಅಂತ ಅನ್ನೋದನ್ನ ಕೊಡಲ್ಲ ಅಷ್ಟೇ. ಏನು ಮಾಡ್ತಾರೆ ಮಕ್ಕಳು? ಅಳ್ತಾರೆ, ಕಿರ್ಚಾಡ್ತಾರೆ, ಬಿದ್ದು ಉರುಳಾಡ್ತಾರೆ. ಎಕ್ಸಾಕ್ಟ್ಲಿ. ಎಷ್ಟೋ ಜನ ಸಾಫ್ಟ್ ಪೇರೆಂಟಿಂಗ್ ಅಂತ ಹೇಳ್ತಾರೆ. ಅವನು ಏನಾದರೂ ಮಾಡಲಿ, ಅಂದರೆ ಮಗುವಿಗೆ ತುಂಬ ನರಳಾಟ ಆಗಬಾರ್ದು, ಅವ್ರನ್ನ ಅಯ್ಯೋ ನಾವು ಈ ಥರ ಹಠ ಮಾಡೋದಕ್ಕೆ ಬಿಡಬಾರ್ದು, ಅವ್ನು ತಡ್ಕೊಳ್ಳೋದಕ್ಕಾಗಲ್ಲ, ಅವ್ನು ಕೇಳಿದ್ದೆಲ್ಲ ಕೊಟ್ಬಿಡೋದು ಅಂತೆಲ್ಲ ಮಾಡ್ತಾರೆ. ಸೊ ಎಕ್ಸಾಕ್ಟ್ಲಿ ನೀವು ಹೇಳ್ತಾ ಇರೋದು ಹಾಗಿದೆ. ಸೊ ಅದನ್ನು ಮಾಡಬಾರ್ದು. ಏನಾಗೋದಿಲ್ಲ, ಸ್ವಲ್ಪ ಹೊತ್ತು ಅಳ್ತಾರೆ, ಸುಮ್ಮನಾಗ್ತಾರೆ. ಅದು ಇಂಟರ್ನಲ್ ಮೆಕ್ಯಾನಿಸಮ್ ಇದೆ ಮೇಡಮ್, ನಾವೆಲ್ಲಾನು ಕಲಿಸೋ ಅವಶ್ಯಕತೆ ಇಲ್ಲ. ನಾವು ಲಕ್ಷಾಂತರ ವರ್ಷಗಳಿಂದ ಮನುಷ್ಯರು ಹುಟ್ಟುತ್ತಿದ್ದೀವಿ, ಸಾಯ್ತಿದ್ದೀವಿ, ಬೆಳೀತಾ ಇದ್ದೀವಿ. DNA ನಲ್ಲಿ ಇದೆ ಹೆಂಗೆ ಬೆಳಿಬೇಕು ಅಂತ ಅನ್ನೋದು. ಸೊ ರಿವಾರ್ಡ್ ಪನಿಷ್ಮೆಂಟ್ ಮೆಕ್ಯಾನಿಸಮ್ ಇನ್ಬಿಲ್ಟ್ ಇದೆ. ನಿಮಗೆ ಯಾವುದು ರಿವಾರ್ಡ್ ಆಗ್ತಾ ಹೋಗುತ್ತೋ, ನಿಮಗೆ ಯಾವುದಕ್ಕೆ ರಿವಾರ್ಡ್ ಸಿಗ್ತಾ ಹೋಗುತ್ತೋ ಅದನ್ನ ಜಾಸ್ತಿ ಮಾಡ್ತೀರಾ. ನಿಮ್ಗೆ ಯಾವುದನ್ನ ಮಾಡಿದ್ರೆ ನಿಮಗೆ ರಿವಾರ್ಡ್ ಸಿಗೋದಿಲ್ವೋ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಇದು ಬಿಹೇವಿಯರಲ್ ಮಾಡಿಫಿಕೇಶನ್ ಇದು. ಓಕೆ. ಬಟ್ ಈ ಬಿಹೇವಿಯರಲ್ ಮಾಡಿಫಿಕೇಶನ್ ವೆಸ್ಟರ್ನ್ ಕಂಟ್ರೀಸ್ ಮಕ್ಕಳನ್ನ ನಾವು ಎಕ್ಸಾಂಪಲ್ ಆಗಿ ತೊಗೊಳೋದಾದರೆ ಅಲ್ಲಿ ಹೆಚ್ಚಿರುತ್ತೆ. ಅಂದರೆ ಅವರ ಬಿಹೇವಿಯರ್ ಪ್ಯಾಟರ್ನ್ಸ್ಗೂ ಎಲ್ಲೋ ಒಂದು ಕಡೆ ನಮ್ಮ ಬಿಹೇವಿಯರ್ ಪ್ಯಾಟರ್ನ್ಸ್ಗೂ ತುಂಬ ವ್ಯತ್ಯಾಸ ಇದೆ. ಸೊ ಇಲ್ಲಿನ ರೂಟೆಡ್ ಕಲ್ಚರಿಂದ ನಾವು ಅದರ ಡಿಫ್ರೆನ್ಸನ್ನು ಕಾಣ್ಬೋದಾ? ಹೇಗೆ ಇದನ್ನು ಕನೆಕ್ಟ್ ಮಾಡ್ಬೋದಾ ನಮ್ಮ ಕಲ್ಚರ್ಗೆ, ಬಿಹೇವಿಯರ್ನ? ಕನೆಕ್ಟ್ ಆಗುತ್ತೆ. ಈಗ ನೋಡಿ, ಬಿಹೇವಿಯರ್ ಅನ್ನೋದು ಒಂದು ಮ್ಯಾನಿಫೆಸ್ಟೇಷನ್, ನಿಮಗೆ ಕಾಣಿಸುವಂಥದ್ದು ಬಿಹೇವಿಯರ್. ಆ ಬಿಹೇವಿಯರ್ ಹಿಂದೆ ನಿಮ್ಮ ಪ್ಯಾರಾಡೈಮ್ಸ್ ಇದೆ, ನಿಮ್ಮ ಧೋರಣೆಗಳಿದೆ, ನಿಮ್ಮ ಆಟಿಟ್ಯೂಡ್ಸ್ ಧೋರಣೆಗಳಿದೆ, ನಿಮ್ಮ ಅಭ್ಯಾಸದ ಪ್ಯಾಟರ್ನ್ಸ್ ಇದೆ, ನಿಮ್ಮ ಮೈಂಡ್ ಸೆಟ್ ಇದೆ, ಮಾನಸಿಕತೆ ಇದೆ. ಇವೆಲ್ಲ ಎಲ್ಲಿಂದ ಬರುತ್ತೆ? ಇವೆಲ್ಲ ನಿಮ್ಮ ಫ್ಯಾಮಿಲಿ ವ್ಯಾಲ್ಯೂಸ್, ನಿಮ್ಮ ಸೊಸೈಟಲ್ ವ್ಯಾಲ್ಯೂಸ್, ನಿಮ್ಮ ಕಲ್ಚರಲ್ ವ್ಯಾಲ್ಯೂಸ್ ಏನಿದೆ, ಇದು ನಿಮ್ಮ ಬಿಹೇವಿಯರ್ಗೆ ಫೌಂಡೇಶನ್ ಆಗುತ್ತೆ. ಅಭ್ಯಾಸಗಳು, ಧೋರಣೆಗಳು ಮತ್ತೆ ಮಾನಸಿಕತೆ, ಹ್ಯಾಬಿಟ್ಸ್, ಆಟಿಟ್ಯೂಡ್ಸ್, ಮೈಂಡ್ ಸೆಟ್, ಅದು ಡಿಟರ್ಮಿನ್ ಮಾಡುತ್ತೆ ನೀವು ಹೆಂಗೆ ರೆಸ್ಪಾಂಡ್ ಮಾಡ್ತೀರಾ ಸಿಚುವೇಶನ್ಸ್ಗೆ, ಯಾವ ಸಿಚುವೇಶನಲ್ಲಿ ಹೆಂಗೆ ಬಿಹೇವ್ ಮಾಡ್ತೀರಾ, ಇದೆಲ್ಲದನ್ನ ಡಿಸೈಡ್ ಮಾಡುತ್ತೆ. ಸೊ ನಿಮ್ಮ ಪ್ರಕಾರದಲ್ಲಿ ನಾವು ನಮ್ಮ ರೂಟ್ ಇಂದ ಏನೆಲ್ಲ ಪ್ರಿನ್ಸಿಪಲ್ಸ್ನ ತಗೊಳ್ತೀವಿ ಅದು ಎಲ್ಲೋ ಒಂದು ಕಡೆ ನಮ್ಮ ಬಿಹೇವಿಯರಲ್ಲಿ, ನಮ್ಮ ಮಕ್ಕಳ ಬಿಹೇವಿಯರಲ್ಲಿ ಇಂಪ್ಯಾಕ್ಟ್ ಮಾಡ್ತಾ ಹೋಗುತ್ತೆ ಅಂತ. ಈಗ ನಮ್ಮ ಭಾರತೀಯ ಪದ್ಧತಿನಲ್ಲಿ ನೋಡಿ, 4 ಆದರ್ಶಗಳು ನಮ್ಮ ಕಲ್ಚರಲ್ಲಿ ರೂಟ್ ಆಗಿದೆ: ಸಾಧನೆ, ಸೇವೆ, ಸಮರ್ಪಣೆ, ತ್ಯಾಗ. ಸೊ ನೀವೊಂದು ಭಾರತೀಯ ಕುಟುಂಬ ಅಂತಂದ್ರೆ, ಭಾರತೀಯ ಕುಟುಂಬ ಅಂತ ನಾನು ಹೇಳುವಾಗ ಭಾರತದಲ್ಲಿ ವಾಸ ಮಾಡುವಂತಹ ಕುಟುಂಬ ಅಲ್ಲ, ಭಾರತೀಯತೆ ಇರುವಂತಹ ಕುಟುಂಬ ಅಂತ. ಓಕೆ, ಒಂದು ಭಾರತೀಯ ಕುಟುಂಬದಲ್ಲಿ ನಿರಂತರ ತನ್ನನ್ನು ತಾನು ಇಂಪ್ರೂವ್ ಮಾಡ್ಕೊಳ್ಳುವಂಥ ಏನೋ ಒಂದು ಕೆಲಸ ನಡೀತಾ ಇರುತ್ತೆ. ಏನೋ ಮಾಡ್ತಿರ್ತಾರೆ, ಕೆಲಸ ಮಾಡ್ತಾರೆ, ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾರೆ, ಏನೋ ಒಂದು ಓದೋದು, ಇನ್ನೇನೋ ಮಾಡೋದು ಮಾಡ್ತಿರ್ತಾರೆ. ಅದು ಸಾಧನೆ. ಎರಡನೇದು ಸೇವೆ, ಗುರು ಹಿರಿಯರನ್ನು ಗೌರವಿಸಬೇಕು, ದೊಡ್ಡವ್ರ ಮುಂದೆ ಹೆಂಗೆ ನಡ್ಕೊಳ್ಬೇಕು, ಆ ಗೌರವ ಕೊಡೋದು, ಅದನ್ನೆಲ್ಲ ನಾವು ಕಲಿಸ್ತಾ ಇರ್ತೀವಿ. ಕನ್ಸಿಸ್ಟೆಂಟ್ ಆಗಿ ಸೇವೆ ಮಾಡುವಂಥದ್ದು ಅಭ್ಯಾಸ ಮಾಡಿಸ್ತೀವಿ ಮನೆಗಳಲ್ಲಿ. ಸಮರ್ಪಣೆ,
ಮಾಡಿದ್ದೆಲ್ಲದಕ್ಕೂ ಈಗ ಭಗವಂತನ ಕೈ ಮುಗಿಯೋದಾಗ್ಲಿ ಅಥವಾ ನೀವೇನೋ ಒಂದು ಮಾಡೋ ಕೆಲಸಗಳಲ್ಲಿ ಇನ್ವಾಲ್ವ್ಮೆಂಟ್ ಆಗುವಂಥದ್ದು, ಸಮರ್ಪಣಾ ಭಾವ ಅಂತೇನಿದೆ ಅದು ನಮ್ಮ ಮೂಲ ಭಾವ. ಅದು ಅವಾಗ ಸರೆಂಡರ್ ಫೀಲಿಂಗ್ ಇರುತ್ತೆ, ತ್ಯಾಗ. ಈಗ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ರೆ ಪೂಜೆ ಎಲ್ಲ ಮುಗಿದು ಮಧ್ಯಾಹ್ನ ಆಗುತ್ತೆ ಊಟ ಸಿಗೋಷ್ಟೊತ್ತಿಗೆ, ಅವಾಗ ಅಲ್ಲಿ ಹಸುವನ್ನ ಅವನು ತಡಿಬೇಕಲ್ಲ. ಹೌದು. ಅವನ ಹಸಿವಿನ ತೃಷೆಯನ್ನ ತೀರಿಸ್ಕೊಳ್ಳುವಂತಹ ಒಂದು ಡ್ರೈವ್ ಅನ್ನ ಅವನು ತ್ಯಾಗ ಮಾಡ್ತಿದ್ದಾನೆ. ಸೊ ಕಲಿಸ್ತಾ ಇದೀವಿ ಇದನ್ನ ಗ್ರ್ಯಾಜುಲಿ. ಇದು ನಮಗೆ ಬೇರೆ ಬೇರೆ ಸಿಚುವೇಶನ್ಗಳನ್ನ ಹ್ಯಾಂಡಲ್ ಮಾಡೋದಕ್ಕೆ ಮಕ್ಕಳನ್ನ ತಯಾರಿ ಮಾಡುತ್ತೆ. ನೀವು ಇದನ್ನ ಒಂದು ಟ್ರೈನಿಂಗ್ ಕೋರ್ಸ್ ತರ ಮಾಡ್ತಾ ಇಲ್ಲ, ವರ್ಕ್ಶಾಪ್ ತರ ಮಾಡ್ತಿಲ್ಲ. ನಮ್ಮ ನಿತ್ಯದ ಜೀವನದ ಅಭ್ಯಾಸಗಳು ಏನಿದೆಯೋ, ನಮ್ಮ ಮನೆಯಲ್ಲಿ ನಾವು ಏನೇನು ಮಾಡ್ತಾ ಹೋಗ್ತಿದೀವೋ ಅದು ಬೇರೆ ಬೇರೆ ರೀತಿನಲ್ಲಿ ಅವರನ್ನ ತಯಾರು ಮಾಡ್ತಾ ಇದೆ ಟು ಫೇಸ್ ದ ಚಾಲೆಂಜಸ್. ಸರ್, ಬಟ್ ಆದರೂ ಈಗ ಎಷ್ಟೊಂದು ಕಡೆಗಳಲ್ಲಿ ನಾವು ನೋಡೋದಾದರೆ, ಅಂದರೆ ನಮ್ಮ ಎಕ್ಸ್ಪೋಜರ್ ಅಂತ ಆವಾಗಲೇ ಏನು ಮಾತಾಡ್ತಾ ಇದ್ವಿ, ಎಕ್ಸ್ಪ್ಲೋರ್ ಮಾಡೋಕ್ಕೆ ತುಂಬಾ ಇರೋವಾಗ ಸಾಕಷ್ಟು ಇದೆ. ಈಗ ಮೊಬೈಲು, ಟಿ ವಿ, ಫೋನ್ಸು ಇದೆಲ್ಲ ಮಗುವಿಗೆ ಒಂದು ರೀತಿಯಲ್ಲಿ ಒತ್ತಡ ತರ್ತಾ ಇದೆ. ನಾನು ಏನು ಮಾಡಬೇಕು, ಏನು ಮಾಡಬಾರ್ದು ಅಂತಲೇ ಗೊತ್ತಾಗ್ತಾಯಿಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ಪೇರೆಂಟ್ಸ್ಗೂ ತುಂಬ ಕನ್ಫ್ಯೂಷನ್. ಏನು ಅವನನ್ನು ಯಾವಾಗ ಸ್ಟಾಪ್ ಮಾಡಬೇಕು, ಮಗುನ ಯಾವಾಗ ತಿದ್ದಬೇಕು, ಈಗ ಇದೆಲ್ಲ ಪಾಯಿಂಟ್ಸ್ ಏನು ಹೇಳಿದ್ರಿ, ಆ ಸೇವಾ ಯಾವಾಗ ನಾವು ಇನ್ಕ್ಲೂಡ್ ಮಾಡ್ತಾ ಬರಬೇಕು, ಯಾವ ಏಜ್ನಿಂದ ಅವ್ರಿಗೆ ಹೇಳ್ಕೊಡ್ತಾ ಬರಬೇಕು ಅನ್ನೋ ಕ್ಲಾರಿಟಿನೇ ಇಲ್ಲ. ಸೊ ಈ ಒಂದು ಸ್ಟ್ರೆಸ್ನ ನಾವು ಫಸ್ಟು ಪೇರೆಂಟ್ಸ್ ಆ್ಯಂಗಲಿಂದ ಸಾಲ್ವ್ ಮಾಡಬೇಕಾ, ಇಲ್ಲ ಮಕ್ಕಳ ಆ್ಯಂಗಲಿಂದ ಸಾಲ್ವ್ ಮಾಡಬೇಕಾ? ರೂಟ್ ಕಾಸ್ ನೋಡೋಣ. ಇಬ್ರು ಸ್ಟ್ರೆಸ್ಡ್ ಔಟ್. ಇವಾಗ ಪೇರೆಂಟ್ಸ್ಗೂ ಕಷ್ಟ ಇದೆ. ಈಗಿನ ಮಕ್ಕಳನ್ನ ಇಷ್ಟು ಟೆಕ್ನಾಲಜಿಕಲಿ ಎಕ್ಸ್ಪೋಸ್ಡ್ ಮಕ್ಕಳನ್ನ ಹ್ಯಾಂಡಲ್ ಮಾಡೋದು ಪೇರೆಂಟ್ಸ್ಗೂ ಆಗ್ತಾ ಇಲ್ಲ. ದೇ ಆರ್ ಆಲ್ಸೋ ಕನ್ಫ್ಯೂಸ್ಡ್ ಅಂಡ್ ದೇ ಆರ್ ವರೀಡ್. ಬಿಕಾಸ್ ಹಿಂಗೆ ಆದ್ರೆ ಭವಿಷ್ಯ ಹೆಂಗೆ ಅಂತ. ಒಂದು ಸಾಮಾನ್ಯ ಕುಟುಂಬದ ಪೇರೆಂಟ್ ಇಂದ ಹಿಡಿದು ಶ್ರೀಮಂತ ಮನೆಯ ಕುಟುಂಬದ ಪೇರೆಂಟ್ಸ್ಗೂ ಇದು ಸೇಮ್ ಪ್ರಾಬ್ಲಮ್, ಇದು ಕಾಮನ್ ಪ್ರಾಬ್ಲಮ್. ಯಾಕಂದ್ರೆ ಶ್ರೀಮಂತರು ಅಂತಂದ್ರೆ ನಮ್ಮ ಮಕ್ಳು ಏನ್ ಬೇಕೋ ಮಾಡ್ಕೊಂಡು ಹೋಗ್ಲಿ ಅಂತೇನು ಬಿಡೋದಿಲ್ವಲ್ಲ. ಅವ್ರಿಗೂ ಬೇಕು ಅವ್ರ ಮಕ್ಕಳು ಸ್ಟ್ರಾಂಗ್ ಆಗಿ ಡೆವಲಪ್ ಆಗಬೇಕು ಅಂತ ಅನ್ನೋದು. ಇಲ್ಲಾಂದ್ರೆ ಅವ್ರು ಮಾಡಿಟ್ಟಿರೋದನ್ನೆಲ್ಲ ನಡೆಸ್ಕೊಂಡು ಹೋಗೋಕ್ಕಾದ್ರೂ ಬೇಕಲ್ಲ ಅವ್ರಿಗೆ. ಸೊ ಈ ಚಾಲೆಂಜ್ ಇದೆ. ಮಕ್ಳಿಗೂ ನೀವು ಹೇಳೋದಂಗೆ ಕಂಟಿನ್ಯೂಸ್ ಆಗಿ ಕನ್ಫ್ಯೂಷನ್. 1000 ಆಪ್ಷನ್ಸ್ ಇದ್ದಾಗ ಇವತ್ತೇನೋ ಒಂದು ಚೂಸ್ ಮಾಡ್ತೀನಿ, ನಾಳೆ ಆಗೋಷ್ಟೊತ್ತಿಗೆ ಇನ್ನೊಂದು ದಿನ ಚೆನ್ನಾಗಿ ಕಾಣಿಸುತ್ತೆ, ಇದನ್ನ ಬಿಡ್ತೀನಿ ಅದನ್ನ ಮಾಡ್ತೀನಿ. ಈ ಕಡಿಮೆ ಆಪ್ಷನ್ಸ್ ಇದ್ದಾಗ ನಮ್ಮ ಕಾಲದಲ್ಲಿ ಏನು ಒಂದನ್ನು ಸೆಲೆಕ್ಟ್ ಮಾಡಬೇಕು ಅದನ್ನೇ ಮಾಡ್ತಾ ಇರ್ತೀವಿ. ನಮಗೆ 1000 ಕಾಣಿಸೋದಿಲ್ಲ ಬೆಳಗಾಗಿದ್ದು. ಸೊ ಇದು ಕೂಡ ಮೈಂಡನ್ನು ಡೀಪ್ ಆಗಿ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಸೊ ಇದನ್ನ ಬಿಟ್ಬಿಡಿ, ಲೆಟ್ ಅಸ್ ಲೀವ್ ದಿಸ್. ಆ ಪ್ರಾಬ್ಲಮ್ ಅನ್ನ, ಈಗ ಒಂದು ಟ್ಯಾಪಲ್ಲಿ ನೀರು ಬರ್ತಾ ಇಲ್ಲ, ಅದು ಪ್ರಾಬ್ಲಮ್. ಟ್ಯಾಪನ್ನ ಜಗ್ಗೋದು ಬೇಡ. ಆ ಪೈಪ್ಲೈನ್ ಎಲ್ಲಿದೆ ಅಲ್ಲಿವರೆಗೂ ಒಂದು ರೂಟ್ಗೆ ಹೋಗ್ಬಿಟ್ಟು ಏನನ್ನ ನಾವು ರಿಪೇರಿ ಮಾಡ್ಬೋದು ಅಂತ ನೋಡೋಣ. 4 ಅಂಶಗಳು ಅಂತ ಯೋಚನೆ ಮಾಡೋಣ. ಒಂದು, ಆಹಾರ ನಮ್ಮ ಶರೀರವನ್ನ ಮತ್ತೆ ಮನಸ್ಸನ್ನ ಸುಸ್ಥಿತಿಯಲ್ಲಿ ಇಡೋದಕ್ಕೆ ಕಾಂಟ್ರಿಬ್ಯೂಟ್ ಮಾಡುತ್ತೆ. ವಿಹಾರ ನಮ್ಮ ಚಟುವಟಿಕೆಗಳು, ವ್ಯಾಯಾಮ, ಆಟ. ನಿದ್ರೆ ನಮ್ಮ ಮನಸ್ಸಿನ ಒತ್ತಡಗಳನ್ನ ಕ್ಲಿಯರ್ ಮಾಡೋದಕ್ಕೆ ನಿದ್ರೆ ಹೆಲ್ಪ್ ಮಾಡುತ್ತೆ. ಅದಾದ್ಮೇಲೆ ವಿದ್ಯೆ, ಶಿಕ್ಷಣ ಆಗ್ಬೋದು, ಬೇರೆ ಬೇರೆ ಕೋರ್ಸ್ಗಳನ್ನ ಮಾಡೋದಾಗ್ಬೋದು, ಅವ್ರ ಹಾಬಿ ಕ್ಲಾಸಸ್ ಇರ್ಬೋದು, ಅದೆಲ್ಲನೂ ವಿದ್ಯೆನಲ್ಲಿ ಬರುತ್ತೆ. ಇವತ್ತಿನ ಕಾಲದಲ್ಲಿ ಮಕ್ಕಳನ್ನ ಬಿಡಿ, ಸಾಧಾರಣವಾಗಿ ನಾವು ಜನಗಳನ್ನ ನೋಡಿದ್ರೆ, ಪೋಷಕರಾಗ್ಲಿ ಅಥವಾ ದೊಡ್ಡವರಾಗ್ಲಿ ಯಾರೇ ಇರಲಿ, ಆಹಾರ, ವಿಹಾರ, ನಿದ್ರೆ, ಈ 3 ಯಾರದ್ದು ಸರಿಯಾಗಿದೆ ಅಲ್ವಾ? ಯಾರ್ದು ಸರಿ ಇಲ್ಲ. ಎಲ್ಲರೂ ಗಲೀಜು ತಿಂತಾರೆ ಅಲ್ವಾ? ಒಂದು ಸರಿಯಾದ ವ್ಯಾಯಾಮ ಇಲ್ಲ, ಶರೀರವನ್ನು ಸುಸ್ಥಿತಿಯಲ್ಲಿ ಇಡೋದಕ್ಕೆ ಕೆಟ್ಟ ಅಭ್ಯಾಸಗಳನ್ನು ಮಾಡ್ಕೊಂಡಿರ್ತಾರೆ. ವ್ಯಾಯಾಮ ಇಲ್ಲ, ಆಟ ಇಲ್ಲ, ಫಿಸಿಕಲ್ ಆಕ್ಟಿವಿಟಿ ಇಲ್ಲ, ನಿದ್ರೆ ಸರಿಯಾಗಿ ಮಾಡೋದು, ಯಾವಾಗಂದ್ರೆ ಅವಾಗ ಮಲಗೋದು, ಯಾವಾಗಂದ್ರೆ ಅವಾಗ ಹೇಳೋದು. ಈ 3 ಫಿಕ್ಸ್ ಮಾಡಿದ್ರೆ ಮ್ಯಾಜಿಕಲಿ ಲೈಫಲ್ಲಿ ಎಷ್ಟೋ ಪ್ರಾಬ್ಲಮ್ಗಳು ಆಟೋಮ್ಯಾಟಿಕ್ ಆಗಿ ಸಾರ್ಟ್ ಔಟ್ ಆಗುತ್ತೆ. ಮನುಷ್ಯನ ಸ್ವಭಾವ ಸರಿಯಾದ ದಿಕ್ಕಿನಲ್ಲಿ ನಡೆಯೋದು, ಸಕ್ಸಸ್ಫುಲ್ ಆಗೋದು, ಸರಿಯಾಗಿ ಜೀವನ ಮಾಡೋದು ನ್ಯಾಚುರಲ್ ಮನುಷ್ಯನಿಗೆ. ತಪ್ಪುಗಳನ್ನ ಮಾಡಬೇಕು ಅಂತಂದ್ರೆ, ಫೇಲ್ಯೂರ್ ಆಗಬೇಕು ಅಂತಂದ್ರೆ ಬೇಕಾದಷ್ಟು ತಪ್ಪುಗಳನ್ನು ಮಾಡಬೇಕು. ಕಷ್ಟ ಫೇಲ್ಯೂರ್ ಆಗೋದು. ವಾಟ್ ಪೀಪಲ್ ಆರ್ ಡೂಯಿಂಗ್ ಕಾಮನ್ಲಿ ಈಸ್ ಈಸಿ, ಡಿಫಿಕಲ್ಟ್ ಥಿಂಗ್. ಫೇಲ್ ಆಗೋದು ಕಷ್ಟ, ಸಕ್ಸಸ್ಫುಲ್ ಆಗೋದು ಮನುಷ್ಯನಿಗೆ ಸಹಜ ಗುಣ. ಅದು ಈಗ ನಾವು ಹೇಳ್ತೀವಲ್ಲ, ನೀವು ಹುಟ್ಟಿದ ಮಗು, ಆ ಹುಟ್ಟಿದಾಗಿಂದ ಪ್ರೋಗ್ರೆಸ್ ಯಾವ ಕಡೆಗೆ ನಮ್ದು? ನ್ಯಾಚುರಲಿ ವಿ ಆರ್ ಮೂವಿಂಗ್ ಟುವರ್ಡ್ಸ್ ಮೋಕ್ಷ. ಮೋಕ್ಷದ ಕಡೆಗೆ ಹೋಗುವಂತ ನ್ಯಾಚುರಲ್ ಡೈರೆಕ್ಷನ್ ಅಲ್ಲಿ ನಾವು ಇಷ್ಟೆಲ್ಲ ಕಾಂಪ್ಲಿಕೇಶನ್ ಮಾಡ್ಕೊಂಡ್ಬಿಟ್ಟಿದೀವಿ. ಆಹಾರ, ವಿಹಾರ, ನಿದ್ರೆ ಫಿಕ್ಸ್ ಮಾಡಿ ಮಕ್ಕಳನ್ನ ಮಾತ್ರ ತಿದ್ದುಬಿಡ್ತೀವಿ ಅಂತಲ್ಲ. ಈಗ ಮೊಬೈಲ್ ಅಡಿಕ್ಷನ್ ಮಕ್ಕಳಿಗಿಂತ ಜಾಸ್ತಿ ಅವ್ರ ಪೇರೆಂಟ್ಸ್ಗೆ ಇರುತ್ತೆ, ಹೌದಲ್ಲ? ಪ್ರಾಮಾಣಿಕವಾಗಿ ನೋಡೋಣ ಪ್ರಾಬ್ಲಮ್ನ. ಮಕ್ಕಳನ್ನ ಪ್ರಾಬ್ಲಮ್ ಅಂತ ಹೇಳೋದು ಬೇಡ, ಮಕ್ಕಳಲ್ಲ ಪ್ರಾಬ್ಲಮ್. ಮಕ್ಕಳಲ್ಲಿ ನಾವು ಯಾವ್ದನ್ನ ಪ್ರಾಬ್ಲಮ್ ಅಂತ ಹೇಳ್ತಿದೀವೋ ಅವ್ರ ಅಪ್ಪ ಅಮ್ಮನಲ್ಲೂ ಅದೇ ಪ್ರಾಬ್ಲಮ್. ಅಪ್ಪ ಅಮ್ಮ ತನಗೆ ಅದನ್ನ ಫಿಕ್ಸ್ ಮಾಡ್ಕೊಳಕ್ ಆಗೋದಿಲ್ಲ. ನನಗೇನು ಓದೋದಿದ್ಯಾ, ನಾನು ನೋಡ್ತೀನಿ ಮೊಬೈಲು. ಇದು ಓದೋದಿಲ್ವೋ ಅನ್ನೋದಲ್ಲ ಪ್ರಶ್ನೆ. ಮೊಬೈಲನ್ನು ನಿಭಾಯಿಸಕ್ಕೆ ಬೇಕಾಗಿರುವಂಥ ಶಕ್ತಿ ಇದೆಯೋ ಇಲ್ವೋ ಅನ್ನೋದು. ಮಗುವಿನಲ್ಲಿ ಆ ಶಕ್ತಿಯನ್ನು ನೀವು ನಿರೀಕ್ಷೆ ಮಾಡ್ತಿದ್ದೀರಾ, ನಿಮ್ಮಲ್ಲೇ ಆ ಶಕ್ತಿ ಇಲ್ಲ ಅಂತಂದ್ರೆ ಮಗುವಿನಲ್ಲಿ ಹೆಂಗೆ ನಿರೀಕ್ಷೆ ಮಾಡ್ತೀರಾ? ಅದೆಲ್ಲದು ಫಿಕ್ಸ್ ಆಗಬೇಕು ಅಂತಂದ್ರೆ
ಆಹಾರ ವಿಹಾರ ನಿದ್ರೆ ಫಿಕ್ಸ್ ಆಗಬೇಕು. ಈ 3 ಫಿಕ್ಸ್ ಆಗಲೇಬೇಕು. ಆಹಾರ ಪದ್ಧತಿ ಸರಿ ಮಾಡ್ಕೊಳ್ಳಿ. ಪ್ರತಿನಿತ್ಯ ನಿಮ್ಮ ಶರೀರಕ್ಕೋಸ್ಕರ ಒಂದು ವ್ಯಾಯಾಮ ಮಾಡೋದು, ಒಂದು ಅರ್ಧ ಗಂಟೆ ಆಟ ಆಡೋ, ಹೋಗಿ ಮಕ್ಕಳನ್ನು ಕರ್ಕೊಂಡು ಹೋಗಿ ವಾಕಿಂಗು ಆಟಾಡಿ. ಯಾರು ಬೇಡ ಅಂತಾರೆ? ಅದಕ್ಕೆ ದುಡ್ಡು ಖರ್ಚಾಗಲ್ಲ. ಜಿಮ್ಗಳಿಗೆ ಹೋಗೋಕ್ಕೆ ಟೈಮ್ ಸಾಕಾಗ್ತಾ ಇಲ್ಲ. ಜಿಮ್ಗಳಿಗೆ ಹೋಗೋದಕ್ಕೆ ಟೈಮ್ ಸಾಕಾಗ್ತಿಲ್ಲ. ಮನೆಯಿಂದ ಸುಮ್ಮನೆ ಒಂದು 4 ರೌಂಡ್ ಬೀದಿ ಮೇಲೆ ವಾಕ್ ಮಾಡೋದಕ್ಕೆ ಟೈಮ್ ಇದೆ. ಮನೆ ಕೆಲಸ ಮಾಡಿ. ಮನೆ ಕೆಲಸದವ್ರು ಬಂದಿಲ್ಲ ಅಂತಂದರೆ ಮನೆಯಲ್ಲಿ ಎಲ್ಲ ಕೆಲಸ ಹಾಗೆ ಬಿದ್ದಿರುತ್ತೆ. ಫಿಸಿಕಲ್ ಟಾಸ್ಕ್ ತಾನೆ. ಕಸ ಗುಡಿಸಿ, ನೆಲ ಒರೆಸಿ, ಬಟ್ಟೆ ಮಡಿಸಿಡಿ, ಎಲ್ಲ ನೀವು ಮನೆ ಕೆಲಸ ಮಾಡಿ. ಫಿಸಿಕಲ್ ಆಕ್ಟಿವಿಟಿ. ಆದರೆ ಎಲ್ಲೋ ಒಂದು ಕಡೆ ಪೇರೆಂಟ್ಸಿಗೆ ಇರುವಂಥ ಸ್ಟ್ರೆಸ್ ಲೆವೆಲ್ಸ್, ನಾವು ಪ್ರಾಕ್ಟಿಕಲಿ ಹೇಳೋದಾದರೆ ಮಾನಿಟ್ರಿ ಜವಾಬ್ದಾರಿಗಳಿರುತ್ತೆ, ಮನೆಯನ್ನು ನಡೆಸಬೇಕು. ಸೊ ಆ ಒಂದು ಸ್ಟ್ರೆಸ್ಸಲ್ಲಿ ಅವರು ಒಂದಿನ ಮೇಯ್ಡ್ ಬಂದಿಲ್ಲ ಅಂದರೆ ಆ ಸ್ಟ್ರೆಸ್ಸನ್ನು ಎತ್ಕೊಂಡೋಗಿ ಮಗುವಿನ ಮೇಲೆ ಹಾಕುವಂಥದ್ದು ನಾವು ನೋಡ್ತೀವಿ. ಸೊ ಇಲ್ಲಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತಂದರೆ ಐಡಿಯಲಿ ಅವ್ರ ಫೈನಾನ್ಸಸ್ ಮ್ಯಾನೇಜ್ಮೆಂಟೇ ಮೂಲಕ್ಕೆ ಬರಬೇಕು ಅಂತನಾ, ಹೇಗೆ? ಎಲ್ಲರೂ ಕೆಲಸ ಮಾಡ್ತಿದ್ದಾರೆ ಮೇಡಮ್. ಇವಾಗ ಯಾರು ಕಡಿಮೆ ಕೆಲಸ ಮಾಡ್ತಿದ್ದಾರೆ? ಎವ್ರಿಬಡಿ ಈಸ್ ವರ್ಕಿಂಗ್ ಮೋರ್. ಮುಂಚೆ ಆದರೆ ಒಂದು 8 ಅವರ್ ಕೆಲಸ ಅಂತ ಇರ್ತಿತ್ತು ಉದ್ಯೋಗ. ಇವಾಗ 8 ಅವರ್ ಯಾರು ಮಾಡ್ತಾರೆ? ನಾನು 8 ಅವರ್ ಅಷ್ಟೇ ಕೆಲಸ ಮಾಡ್ತೀನಿ ಅಂದರೆ ಅವನಿಗೆ ಕೆಲಸನೇ ಸಿಗಲ್ಲ ಅಲ್ವಾ? ಹೌದು. ಎವ್ರಿಬಡಿ ಹ್ಯಾಸ್ ಟು ವರ್ಕ್ ಮೋರ್. ಸೊ ಅದಿದ್ದೇ ಇದೆ. ತುಂಬ ಸಿಂಪ್ಲಿಫೈ ಮಾಡ್ಕೊಳ್ಳಿ. ನಿತ್ಯದ ಜೀವನ, ನಮ್ಮ ದಿನಚರಿಯನ್ನು ನಾವು ಸೆಟ್ ಮಾಡಬೇಕು. ಅಪ್ಪ ಅಮ್ಮ ಮಕ್ಕಳು ಇರೋರೆಲ್ಲರನ್ನು ಕಾಮನ್ ಆಕ್ಟಿವಿಟೀಸ್ ಏನು ಮಾಡ್ಬೋದು ನಾವು ದಿನದಲ್ಲಿ, ವಾಟ್ ಆರ್ ವಿ ಡೂಯಿಂಗ್ ಕಾಮನ್ಲಿ, ಎಲ್ಲ ಸೇರಿ ಅಡುಗೆ ಮಾಡ್ಬೋದು. ಒಬ್ರು ತರಕಾರಿ ಹೆಚ್ಚುತ್ತಾರೆ, ಒಬ್ರು ಇನ್ನೊಂದೇನೋ ಪ್ರಾಸೆಸ್ ಮಾಡ್ತಾರೆ, ಇನ್ನೊಬ್ರು ಅಡುಗೆ ಮಾಡ್ತಾರೆ, ಎಲ್ಲ ಒಟ್ಟಿಗೆ ಸೇರಿ ಅಡುಗೆ ಮಾಡಿದಾಗ ದಟ್ ಈಸ್ ಅ ಬಾಂಡಿಂಗ್ ಆಕ್ಟಿವಿಟಿ. ಕಲೆಕ್ಟಿವ್ಲಿ ಒಟ್ಟಿಗೆ ಸೇರಿ ಮಾಡಿದಾಗ ಅದಾಗುತ್ತೆ, ಸ್ಟ್ರೆಸ್ ಮ್ಯಾನೇಜ್ ಆಗುತ್ತೆ. ಓಕೆ. ಸ್ಟ್ರೆಸ್ ಡೆವಲಪ್ ಆಗ್ತಿರೋದು ಏನಕ್ಕೆ? ಸ್ಟ್ರೆಸ್ ಡೆವಲಪ್ ಆಗ್ತಿರೋದು ನನಗೇನೋ ಬೇಕಾಗಿರೋದು ನನಗೆ ಬೇಕಾದ ರೀತಿಯಲ್ಲಿ ಆಗ್ತಾ ಇಲ್ಲ. ದಟ್ ಕ್ರಿಯೇಟ್ಸ್ ಅ ಕಾನ್ಫ್ಲಿಕ್ಟ್, ದಟ್ ಕ್ರಿಯೇಟ್ಸ್ ಡಿಸ್ಟ್ರೆಸ್ ಇನ್ ದ ಮೈಂಡ್. ಆ ಮನಸ್ಸಿನಲ್ಲಿ ಡಿಸ್ಟ್ರೆಸ್ ಆದಾಗ ಸೈಕಲಾಜಿಕಲ್ ಸ್ಟ್ರೆಸ್ ಡೆವಲಪ್ ಆಗುತ್ತೆ. ಕರೆಕ್ಟ್. ಸೊ ಈ ನಿಟ್ಟಿನಲ್ಲಿ ನೋಡಿದಾಗ ಇನ್ಸ್ಟಿಟ್ಯೂಷನ್ಸ್ದು ಮಕ್ಕಳ ಬೆಳವಣಿಗೆಯಲ್ಲಿ ಅಥವಾ ಅವರ ಸ್ಟ್ರೆಸ್ನ ಮ್ಯಾನೇಜ್ ಮಾಡೋದ್ರಲ್ಲಿ ಏನು ರೋಲನ್ನು ಪ್ಲೇ ಮಾಡುತ್ತೆ ಸರ್? ನೋಡಿ, ಇನ್ಸ್ಟಿಟ್ಯೂಷನ್ಸ್ ಅಂತಂದರೆ ನಾವೀಗ ಸ್ಕೂಲು ಕಾಲೇಜ್ಗಳು ಅಂತ ಸ್ಕೂಲ್ ಅಂತ ಅನ್ಕೊಳ್ಳೋಣ. ಪ್ರೈಮರಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಮಗು ಆ ನರ್ಸರಿಗೆ ಹೋದಾಗಿಂದ 10ನೇ ಕ್ಲಾಸ್ ಮುಗಿಸೋರ್ಗು ಏನಿದೆ, ದಟ್ ಈಸ್ ಅ ಕ್ರೂಷಿಯಲ್ ಪೀರಿಯಡ್. ಶಾಲೆಯ ಕರಿಕ್ಯುಲಮಲ್ಲಿ ಆಹಾರ ವಿಹಾರ ನಿದ್ರೆ ಶುಡ್ ಬಿಕಮ್ ಪಾರ್ಟ್ ಆಫ್ ದೇರ್ ಎಜುಕೇಶನ್. ನಿದ್ರೆ ಬಗ್ಗೆ ಎಷ್ಟು ಎಜುಕೇಶನ್ ಇದೆ? ವಿ ಟೀಚ್ ಚಿಲ್ಡ್ರನ್ ಅಬೌಟ್ ಸ್ಲೀಪ್. ಕರಿಕ್ಯುಲಮ್ ಒಳಗಡೆ ಇದೆಯಾ ನಿದ್ರೆ ಬಗ್ಗೆ? ಇಲ್ಲ. ಸರಿಯಾದ ಟೈಮಿಗೆ ಮಲಗಬೇಕು, ಸರಿಯಾದ ಟೈಮಿಗೆ ಏಳಬೇಕು. ಅದು ಒಂದು ಅಭ್ಯಾಸ ಫಿಕ್ಸ್ ಮಾಡಿ ನೋಡಲಿ. ಇವಾಗ ಇದನ್ನ ನೋಡ್ತಾ ಇರುವಂಥವ್ರು ಅವ್ರ ಮನೆಯಲ್ಲಿ ಎಲ್ಲರಿಗೂ ಈ ಟೈಮಿಗೆ ನಾವೆಲ್ಲರೂ ಮಲ್ಕೊತೀವಿ, ಈ ಟೈಮ್ ಆದಮೇಲೆ ಯಾರು ಎದ್ದಿರೋದಿಲ್ಲ. ಇದೇ ಟೈಮಿಗೆ ಬೆಳಗ್ಗೆ ಪ್ರತಿದಿನ ಎದ್ದೊಳ್ತೀವಿ. 7 ಗಂಟೆ ನಿದ್ದೆ ಮಾಡಿ ಕಂಟಿನ್ಯೂಸ್ ಆಗಿ. 10ಕ್ಕೆ ಮಲಗಿದ್ರೆ 5 ಗಂಟೆಗೆ ಎದ್ದೊಳ್ಳಿ, 11ಕ್ಕೆ ಮಲಗಿದ್ರೆ 6 ಗಂಟೆಗೆ ಎದ್ದೊಳ್ಳಿ. 7 hours ಆಫ್ ಸ್ಲೀಪ್ ಇನ್ ದ ಸೇಮ್ ವಿಂಡೋ. ಇದು ಒಂದು ಅಭ್ಯಾಸ 2 ತಿಂಗಳು ಮಾಡಿ ನಿಮ್ಮ ಜೀವನದಲ್ಲಾಗೋ ಬದಲಾವಣೆಯನ್ನು ನೋಡಿ. ಇವೆಲ್ಲ ಹಾಳಾಗೋಗಿರೋದನ್ನ ಅದು ವರ್ಕ್ ಆಗುತ್ತಾ ಇಲ್ವಾ, ಸರಿ ಹೋಗುತ್ತಾ ಇಲ್ವಾ ಅಂತ ಅನ್ನೋದನ್ನ ಪ್ರಯೋಗ ಮಾಡಿ ನೋಡಬೇಕು. ಸೊ ಆಹಾರ ವಿಹಾರ ನಿದ್ರೆ. ಮತ್ತೆ ಶಾಲೆನಲ್ಲಿ ಮಕ್ಕಳು ಪ್ರತಿದಿನ ಆಡಬೇಕು. ಮಕ್ಕಳಿಗೆ ಆಟ ಆಡೋದಕ್ಕೆ ಶಾಲೆನಲ್ಲಿ ಬಿಡೋದಿಲ್ಲ, ಮನೆ ಹತ್ರ ಆಗೋದಿಲ್ಲ. ಮಕ್ಕಳು ಆಡೋದು ಯಾವಾಗ? ಆ ಶರೀರದಲ್ಲಿ ಎನರ್ಜಿ ಇದೆ, ತುಂಬ ಎನರ್ಜಿ ಇದೆ, ಅದು ಡಿಸಿಪೇಟ್ ಆಗಬೇಕು. ಈಗ ಸಿಂಪಲ್, ನಮ್ಮ ಮನೇಲಿ ಒಂದು ನಾಯಿ ಮರಿ ಸಾಕಿರ್ತೀರ. ಆ ನಾಯಿಗೆ ನೀವು ಸರಿಯಾಗಿ ವಾಕ್ ಮಾಡಿಸಿಲ್ಲ ಅಂತಂದ್ರೆ ಏನು ಮಾಡುತ್ತೆ? ಸೋಫಾ ಕಚ್ಚುತ್ತೆ ಅಲ್ವಾ? ಸೋಫಾ ಕಚ್ಚುತ್ತೆ, ಸಿಕ್ಕಿದ್ದನ್ನೆಲ್ಲ ಕಚ್ಚಿ ಹರಿದಾಕತ್ತೆ. ಆ ಎನರ್ಜಿ ಡಿಸಿಪೇಟ್ ಆಗಬೇಕಲ್ಲ. ಯಾವಾಗ ನಮ್ಮ ಶಾರೀರಿಕವಾಗಿ ಉತ್ಪತ್ತಿಯಾಗುವಂಥ ಎನರ್ಜಿ ಇರುತ್ತಲ್ಲ, ಸ್ವಾಭಾವಿಕವಾಗಿ ಬರುತ್ತಾ ಎನರ್ಜಿ. ಆ ಎನರ್ಜಿಯನ್ನು ನಾವು ಡಿಸಿಪೇಟ್ ಮಾಡಿಲ್ಲ ಅಂತಂದರೆ, ಹೊರಗೆ ಹೋಗೋದಕ್ಕೆ ದಾರಿ ತೋರಿಸಿಲ್ಲ ಅಂತಂದರೆ ಶಾರೀರಿಕವಾಗಿ, ಮಾನಸಿಕ ವಿಕಾರಗಳಾಗಿ ಅದು ಪರಿವರ್ತಿತವಾಗುತ್ತೆ. ಮಾನಸಿಕ ವಿಕಾರಕ್ಕೆ ಒನ್ ಆಫ್ ದಿ ರೀಸನ್ಸ್, ಒಂದೇ ಕಾರಣ ಅಂತ ಹೇಳೋದಿಲ್ಲ, ನಾಟ್ ಹ್ಯಾವಿಂಗ್ ಎನಫ್ ಫಿಸಿಕಲ್ ಆಕ್ಟಿವಿಟಿ ಈಸ್ ಒನ್ ಆಫ್ ದ ರೀಸನ್ಸ್ ಫಾರ್ ಡಿಸ್ಟಾರ್ಷನ್ಸ್ ಆಫ್ ದ ಮೈಂಡ್. ಮನಸ್ಸಿನ ವಿಕಾರಗಳಿಗೆ, ವಿಕೃತಿಗಳಿಗೆ ಶಾರೀರಿಕವಾದ ಚಟುವಟಿಕೆ ಇಲ್ಲದಿರುವುದು ಒಂದು ಕಾರಣ. ಯೋಗ ಶುಡ್ ಬಿಕಮ್ ಅ ಪಾರ್ಟ್ ಆಫ್ ಡೈಲಿ ಲೈಫ್. ಗುಡ್ ಫುಡ್ ಶುಡ್ ಬಿಕಮ್ ಅ ಪಾರ್ಟ್ ಆಫ್ ಡೈಲಿ ಲೈಫ್. ಸ್ಲೀಪ್ ಶುಡ್ ಬಿ ಅನ್ ಇಂಡಿಸ್ಪೆನ್ಸಿಬಲ್ ಪಾರ್ಟ್ ಆಫ್ ಡೈಲಿ ಲೈಫ್. ಸ್ಲೀಪ್ ಹೈಜೀನ್, ಈ 3 ಫಿಕ್ಸ್ ಮಾಡಿದ್ರೆ ಮ್ಯಾಜಿಕಲಿ ಥಿಂಗ್ಸ್ ವಿಲ್ ಫಾಲ್. ಇದೆಲ್ಲ ನಾವು ಹೇಳ್ತಾ ಇರೋದೇ ಒಂದು ರೀತಿ ವಿಪರ್ಯಾಸ ಅನ್ಸುತ್ತೆ. ಅಂದರೆ ಗುಡ್ ಫುಡ್ ಶುಡ್ ಹ್ಯಾವ್ ಬಿನ್ ದ ಮೋಸ್ಟ್ ಫಂಡಮೆಂಟಲ್ ಥಿಂಗ್ ಇನ್ ಪ್ರತಿ ಮನೆಗಳಲ್ಲೂ. ಆ್ಯಂಡ್ ಆಗಲೇ ನಾವು ಮಾತಾಡ್ತಾ ಇದ್ವಿ ಹಿಂದಿನ ಸಂಚಿಕೆಯಲ್ಲೂ ಸಹ, ಮನೆಯಿಂದ ಚೇಂಜಸ್ ಆಗಬೇಕು ಅಂತ. ಆ್ಯಂಡ್ ಎಲ್ಲೋ ಒಂದು ಕಡೆ ತಾಯಿಯ ಒಂದು ರೋಲ್ ಏನಿದೆ ಅದು ತುಂಬ ಮೇಜರ್ ಪಾತ್ರವನ್ನು ವಹಿಸುತ್ತೆ ಅಂತ ನಮಗೆಲ್ರಿಗೂ ಗೊತ್ತಿದೆ. ತಾಯಿಯೇ ಮೊದಲದು. ಸೊ ಈ ಒಂದು ಪೇರೆಂಟಿಂಗ್ ಟಿಪ್ಸ್ ಥರದ್ರಲ್ಲಿ ನೋಡುವಾಗ ಈ ಸ್ಟ್ರೆಸ್ಡ್ ಮಕ್ಕಳನ್ನು ಹ್ಯಾಂಡ್ಲ್ ಮಾಡೋದು ಒಬ್ಬ ತಾಯಿಗೆ ನಿಜಕ್ಕೂ ಚಾಲೆಂಜಿಂಗ್ ಆದಂಥ ವಿಷಯ. ಸೊ ಅವಳು ಹೇಗೆಲ್ಲ ಒಂದು ಸ್ಟ್ರೆಸ್ಡ್ ಮಗುನ ಹೇಗೆ ನಿಭಾಯಿಸ್ಬೋದು? ಮಗುಗೆ ಸ್ಟ್ರೆಸ್ ನಾವು ಕ್ರಿಯೇಟ್ ಮಾಡ್ತಿರ್ತೀವಿ ಥ್ರೂ ಅವರ್ ಎಕ್ಸ್ಪೆಕ್ಟೇಷನ್ಸ್. ಕೆಲಸ ಮಾಡಿಸಿ ಮಗು ಕೈಲಿ, ಸೋಮಾರಿ ಆಗಕ್ಕೆ ಬಿಡಬೇಡಿ. ಮಗುಗೆ ಸ್ಟ್ರೆಸ್ ಆಗಬಾರ್ದು ಅಂತ
ಏನು ಮಾಡಬೇಡಪ್ಪ ನೀನು ಬೇಕಾದಂಗಿರು. ಹ್ಮ್ ಆ ಸ್ವೇಚ್ಛಾಚಾರದ ಬದುಕನ್ನು ಎನ್ಕರೇಜ್ ಮಾಡಬೇಡಿ. ಹ್ಮ್ ಹ್ಮ್ ಆದರೆ ಕೆಲಸದ ಸುತ್ತ ನಿರೀಕ್ಷೆಗಳನ್ನು ಇಡಬೇಡಿ, ಎಕ್ಸ್ಪೆಕ್ಟೇಷನ್ ಬೇಡ. ಈಗ ನೀನು ಇದನ್ನು ಮಾಡ್ತಿದ್ಯಪ್ಪ, ನೀನು ದಿನ 4 ಅವರ್ ಓದ್ತೀಯ, ಈ 4 ಅವರ್ ಓದೋ ಕಾರಣಕ್ಕೆ ನಿನಗೆ 90% ಮಾರ್ಕ್ಸ್ ಬರಬೇಕು, ಹ್ಮ್ ಅದು ಬೇಡ. 4 ಅವರ್ ಓದಿಸಿ ಅವ್ನಿಗೆ ಎಷ್ಟು ಮಾರ್ಕ್ಸ್ ಆದರೂ ಬರಲಿ, ಸೆಲೆಬ್ರೇಟ್ ಮಾಡಿ. ಸೊ ಔಟ್ಕಮ್ ಎಗ್ನಾಸ್ಟಿಕ್ ಪ್ರಾಸೆಸ್ ಸೆಂಟ್ರಿಸಮ್ ಅಂತ ಮೈಂಡ್ಸೆಟ್ ಇದಕ್ಕೆ. ಔಟ್ಕಮ್ ಅಗ್ನಾಸ್ಟಿಕ್ ಪ್ರಾಸೆಸ್ ಸೆಂಟ್ರಿಸಮ್ ಅಂದ್ರೆ ನಮ್ಮ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದಿಲ್ವಾ, ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮಫಲ ಹೇತುರ್ಭೂರ್ಮಾತೆ ಸಂಗೋಸ್ತ್ವ ಕರ್ಮಣಿ. ಕೆಲಸ ಮಾಡೋದಷ್ಟೇ ನಿನ್ನ ಕರ್ತವ್ಯ, ಫಲಾಫಲಗಳ ಬಗ್ಗೆ ಚಿಂತೆ ಮಾಡಬೇಡ. ಫಲಾಫಲಗಳ ಚಿಂತೆ ಮಾಡಿಕೊಂಡು ನೀನು ಕೆಲಸ ಮಾಡದೇ ಇರೋದಕ್ಕೂ ಅಟ್ಯಾಚ್ ಆಗಬೇಡ, ಅಥವಾ ಫಲಗಳನ್ನು ನಾನು ಕಂಟ್ರೋಲ್ ಮಾಡ್ತೀನಿ ಅನ್ನೋ ಭ್ರಮೆಯಲ್ಲೂ ಇರಬೇಡ. ಸೊ ಕೆಲಸ ಮಾಡಬೇಡಪ್ಪ, ಅದು ಏನು ಬರುತ್ತೆ ಅದನ್ನು ಸೆಲೆಬ್ರೇಟ್ ಮಾಡೋಣ. ನೈಸ್. ಇದು ನಿಜವಾಗ್ಲೂ ಎಷ್ಟು ಒಂದು ರೀತಿ ಅವ್ರಿಗೆ ಮನದಟ್ಟಾಗಬೇಕು. ಎಷ್ಟೋ ಮನೆಗಳಲ್ಲಿ ಸಾಕಷ್ಟು ಪ್ರೆಷರ್, ನೀನು ಅಷ್ಟೊತ್ತು ಓದ್ದೆ ಇಷ್ಟು ಮಾರ್ಕ್ಸ್ ಬರಲಿಲ್ಲ ಅಥವಾ ಇಷ್ಟು ಕಷ್ಟೆಲ್ಲ ಮಾಡಬೇಕಿತ್ತ ಅಂತಂತಾರೆ. ಕ್ರಿಟಿಸಿಸಮ್ ಬೇಕಾಗಿಲ್ಲ. ನೋಡಿ, ನೀವು ಫೇಲ್ ಆದ್ರೂ ಜೀವನ ಮಾಡ್ಬೋದು, ಕರೆಕ್ಟಾ? 95% ತಗೊಂಡು ನೀವು ಜೀವನದಲ್ಲಿ ಫೇಲ್ ಆಗ್ಬೋದು. ಸೊ ಪ್ರಯತ್ನನ ನಾವು ಎನ್ಕರೇಜ್ ಮಾಡಬೇಕು, ಪ್ರಯತ್ನನ ಸೆಲೆಬ್ರೇಟ್ ಮಾಡಬೇಕು, ಫಲಗಳನ್ನು ಏನು ಬರುತ್ತೆ ಅದನ್ನು ಒಪ್ಪಬೇಕು. ಇಷ್ಟಾದಾಗ ನನಗೆ ಕಡಿಮೆ ಮಾರ್ಕ್ಸ್ ಬಂದರೆ ಏನಂತಾರೋ, ಈಗ ನಮ್ಮ ಅಪ್ಪ ಅಮ್ಮ ಇಷ್ಟೆಲ್ಲ ಖರ್ಚು ಮಾಡಿಬಿಟ್ರು, ಎಸ್ಪೆಷಲಿ PUC ನಲ್ಲಿ ನೀಟು JEE ಪ್ರಿಪೇರ್ ಆಗೋರು ಎಲ್ಲ ಖರ್ಚು ಮಾಡಿಬಿಟ್ರು, ಅಪ್ಪ ಅಮ್ಮ ಇಷ್ಟೆಲ್ಲ ಕಷ್ಟಪಟ್ಟರು, ನಾನು ಸಕ್ಸಸ್ಫುಲ್ ಆಗಿಲ್ಲ ಅಂತಂದರೆ ಅಪ್ಪ ಅಮ್ಮಂಗೆ ಮೋಸ ಮಾಡ್ದಂಗೆ ಲೆಕ್ಕ. ಬಿಕಾಸ್ ಅವ್ರಿಗೆ ನನ್ನಿಂದ ಕಷ್ಟ ಆಯಿತು. ಸೊ ಸಕ್ಸಸ್ ಆಗೋದಿಲ್ಲ ಎಷ್ಟೋ ಜನ. ಸೊ ನನ್ನಿಂದ ಮೋಸ ಆಗೋಯ್ತಪ್ಪ, ನಾನು ಇನ್ನು ಬದುಕಿದ್ದೇನು ಪ್ರಯೋಜನ, ಸತ್ತೋಗ್ತೀನಿ. ಸೊ ಇಲ್ಲಿ ಪೇರೆಂಟ್ಸ್ ಮಾನಸಿಕವಾಗಿ ಅಟ್ ದ ಡೀಪೆಸ್ಟ್ ಲೆವೆಲ್ ಮಗುಗೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡೋದಕ್ಕೆ ಎನ್ಕರೇಜ್ ಮಾಡಿ, ಸಪೋರ್ಟ್ ಮಾಡಿ, ಪುಷ್ ಮಾಡಿ, ಪರವಾಗಿಲ್ಲ. ದಿನದ 10 ರಿಂದ 12 ಗಂಟೆ ಚಟುವಟಿಕೆಯಿಂದ ಇರಬೇಕು ಮಗು, ಸೋಂಬೇರಿ ಆಗಬಾರ್ದು. ಆದರೆ ಆ ಚಟುವಟಿಕೆಗೆ ಒಂದು ಔಟ್ಕಮನ್ನು ಫಿಕ್ಸ್ ಮಾಡಿ, ಇದಾಗಲೇಬೇಕು, ಇದಕ್ಕೋಸ್ಕರ ನೀನು ಮಾಡ್ತಿದ್ಯಾ ಅನ್ನೋದು ಬೇಡ. ಮಾಡಿದ್ದಕ್ಕೆ ಒಂದು ಔಟ್ಕಮ್ ಬರುತ್ತೆ, ಬಂದಿದ್ದನ್ನು ಅಕ್ಸೆಪ್ಟ್ ಮಾಡಿ. ಹಾಗೆ ನಾವು ಚಿಕ್ಕವರಿದ್ದಾಗ ಕೆಲವೊಂದಷ್ಟು ಸಲ, ಈಗ ನಾವೇನಾದರೂ ತಪ್ಪು ಮಾಡಿದಾಗ ಸಾಕಷ್ಟು ಸಲ ನಮ್ಮ ಗುರುಗಳು ಹೊಡೆದಿರೋದು ಉಂಟು. ಆದರೆ ಈಗ ಯಾರಾದರೂ ಹೊಡಿತಾರೆ ಮಕ್ಕಳಿಗೆ ಅನ್ನೋದೇ ಒಂದು ದೊಡ್ಡ ಇಟ್ಸ್ ಟ್ರಾಮ್ಯಾಟಿಕ್. ನನ್ನ ಮಗಳಿಗೆ ಹೊಡೆದ್ಬಿಟ್ರ, ನನ್ನ ಮಗನಿಗೆ. ಸೊ ದಂಡನೆಗೆ ನಾವು ಕೊಡುವಂಥ ಆದ್ಯತೆ ಏನು? ದಂಡಿಸ್ಬೇಕಾ ಮಕ್ಕಳನ್ನ? ಅಂದರೆ ಹೊಡೆಯೋದು ಅಂದರೆ ಎಸ್ ಅಫ್ಕೋರ್ಸ್ ಹ್ಯಾರಾಸ್ಮೆಂಟ್ ದಟ್ ಈಸ್ ಡಿಫ್ರೆಂಟ್. ಬಟ್ ನಮ್ಮ ಮನೆ ಮಟ್ಟಿಗೆ ಆಗ್ತಾಯಿತ್ತು. ಎಷ್ಟೋ ಸಲ ಕಿವಿ ಹಿಂಡೋರು, ಅದು ಸುಮ್ಮನೆ ಹಿಂಗೆ ಒಂದು ಪ್ಯಾಟ್ ಮಾಡೋದು, ಇದೆಲ್ಲ ಈಗ ಒಂದು ದೊಡ್ಡ ಲೆವೆಲ್ ಡಿಬೇಟಬಲ್ ಟಾಪಿಕ್ ಆಗಿ, ಅದು ಇಲ್ಲ ಇನ್ಸ್ಟಿಟ್ಯೂಷನ್ಸ್ಗಳ ಹಂಗೆ ಮಾಡ್ತಾರೆ ಅನ್ನೋದೆಲ್ಲ ಚರ್ಚೆಗೆ ಬಂದಿರೋದುಂಟು, ನಾವು ಕಾಣ್ಬೋದು. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಅಪ್ಪ ಅಮ್ಮನ್ನ ಬಿಟ್ಟು ಬೇರೆ ಯಾರು ಮಕ್ಕಳ ಮೇಲೆ ಕೈ ಮಾಡಬಾರ್ದು, ಇದು ನನ್ನ ಅಭಿಪ್ರಾಯ. ಯಾಕಂದರೆ ನೀವು ಯಾರಿಗಾದರೂ ಹೊಡೆದಾಗ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತೋ ಅಥವಾ ದುಃಖ ಆಗುತ್ತೋ, ಇದರ ಆಧಾರದ ಮೇಲೆ ನಿಮಗೆ ಹೊಡೆಯೋ ಅಧಿಕಾರ ಇದೆಯೋ ಇಲ್ವೋ ಅನ್ನೋದು ನಿರ್ಧಾರ ಆಗುತ್ತೆ. ಈಗ ನಾನೊಬ್ಬ ಟೀಚರ್ ಆಗಿ ನನ್ನ ಯಾವುದೋ ಫ್ರಸ್ಟ್ರೇಷನ್ ಟ್ರಿಗರ್ ಆಗಿ ನಾನು ಮಗುಗೆ ಹೊಡೆದಾಗ ನನಗೊಂದು ಸಮಾಧಾನ ಆಗುತ್ತೆ, ನನ್ನ ಫ್ರಸ್ಟ್ರೇಷನ್ ಕಮ್ಮಿ ಆಯಿತು. ನಾನೊಬ್ಬ ಒಳ್ಳೆ ಟೀಚರ್ ಆದರೆ ನನಗೆ ದುಃಖ ಆಗುತ್ತೆ. ಕರೆಕ್ಟ್. ಬಟ್ ಅವನು ಹೊಡಿತಾ ಇರೋನು, ಟೀಚ್ ಮಾಡ್ತಾ ಇರೋವಂಥ ಟೀಚರ್, ಅವರು ಪ್ರಾಮಾಣಿಕವಾಗ್ಲೂ ಒಂದು ಗುರುಮಟ್ಟದ ಟೀಚರು ಅಥವಾ ಯಾವುದೋ ಒಂದು ಫ್ರಸ್ಟ್ರೇಷನ್ ಅನ್ನು ತಂದು ಮಗು ಮೇಲೆ ಹಾಕ್ತಿದ್ದಾರೆ ಅಂತ ಹೆಂಗೆ ಗೊತ್ತಾಗುತ್ತೆ? ಅದೇ ಯಾವುದೇ ಅಪ್ಪ ಅಮ್ಮ ಆಗಲಿ, ಎಲ್ಲದರಲ್ಲೂ ಕೆಟ್ಟವರು ಒಳ್ಳೆಯವರು ಇರ್ತಾರೆ, ಕೆಟ್ಟ ಅಪ್ಪ ಅಮ್ಮನೂ ಇರ್ಬೋದು, ಎಲ್ಲ ಇದೆ. ಬಟ್ ಪ್ರಿಡಾಮಿನೆಂಟ್ಲಿ ಇಂಟೆನ್ಷನ್ನಲ್ಲಿ ಕ್ವೆಶ್ಚನ್ ಮಾಡೋಕ್ಕಾಗದೇ ಇರೋದು ಅಪ್ಪ ಅಮ್ಮನ ಮಾತ್ರ. ಸೊ ಅಪ್ಪ ಅಮ್ಮ ಏನೋ ಕೋಪದಲ್ಲಿ ಹೊಡೆದ್ಬಿಟ್ರು, ನಿದ್ದೆ ಮಾಡೋದಿಲ್ಲ, ಅವ್ರಿಗೆ ಊಟ ಸೇರೋದಿಲ್ಲ ಅಲ್ವಾ? ಸೊ ಅಪ್ಪ ಅಮ್ಮನಿಗೆ ಅಧಿಕಾರ ಇದೆ, ಅವರು ಅದನ್ನು ಶಿಕ್ಷೆ ಕೊಡಬೇಕು. ಮಗು ಸರಿಯ ದಾರಿಯಲ್ಲಿ ಹೋಗ್ತಿಲ್ಲ ಅಂತಂದಾಗ ಶಿಕ್ಷೆ ಕೊಡಬೇಕು. ಶಿಕ್ಷೆ ಇಲ್ಲದೆ ಬೆಳೆಯುವಂಥ ಮಕ್ಕಳು ಸ್ವೇಚ್ಛಾಚಾರಿಗಳಾಗುವಂಥ ಒಂದು ರಿಸ್ಕ್ ಇರುತ್ತೆ. ಶಿಕ್ಷೆ ಅವರನ್ನ ದಾರಿನಲ್ಲಿ ಕೂಡಿಸುತ್ತೆ, ಸರಿ ತಪ್ಪನ್ನ ಕರೆಕ್ಟಾಗಿ ಎಸ್ಟಾಬ್ಲಿಷ್ ಮಾಡುತ್ತೆ ಅವ್ರ ಮನಸ್ಸಲ್ಲಿ, ಒಂದು ಸಾಮಾಜಿಕ ಜೀವನಕ್ಕೆ ಅವರನ್ನು ತಯಾರು ಮಾಡುತ್ತೆ. ಆದರೆ ಶಾಲೆಗಳಲ್ಲಿ ಹೊಡಿಬಾರ್ದು, ಇದು ನನ್ನ ಅಭಿಪ್ರಾಯ, ಬಲವಾದ ಅಭಿಪ್ರಾಯ. ಮತ್ತೆ ಶಿಕ್ಷೆ ಇರಬಾರ್ದ? ಶಿಕ್ಷೆ ಇರಬೇಕು. ನಿಮ್ಮ ಮೇಲೆ ನೀವು ಕಂಟ್ರೋಲ್ ಕಳ್ಕೊಂಡು ಕೊಡುವಂಥ ಶಿಕ್ಷೆ ಇರಬಾರ್ದು. ನೀವು ಅವ್ರಿಗೇನೋ ಬರೆಯೋದಕ್ಕೆ ಶಿಕ್ಷೆ ಕೊಡಿ, ಇನ್ನೇನೋ ಒಂದು ಮಾಡಿ, ಬೇರೆ ಇನ್ನೇನೋ ಕೆಲಸ ಮಾಡಿಸಿ ಅವ್ರ ಕೈಲಿ, ಹೊಡಿಬಾರ್ದು. ನಾನು ಯಾಕೆ ಈ ಮಾತು ಕೇಳಿದೆ ಅಂದರೆ, ಗುರುಗಳ ಪಾತ್ರ ಮಕ್ಕಳ ಬೆಳವಣಿಗೆಯಲ್ಲಿ ಸಾಕಷ್ಟು ಮಹತ್ವವಾದದ್ದು. ಹಾಗೆ ನಮ್ಮ ಪುರಾಣಗಳಿಗೆ ಹೋದರೆ ಗುರು ದಂಡಿಸ್ತಾ ಇದ್ರು. ನಾವು ಎಷ್ಟೋ ಈಗ ಏಕಲವ್ಯಂದು ತಗೊಳ್ಬೋದು, ಅವನು ಗುರುಗೋಸ್ಕರ ತನ್ನ ಹೆಬ್ಬೆಟ್ಟನ್ನು ಕಟ್ ಮಾಡಿ ಕೊಟ್ಟಿದ್ದುಂಟು. ಈ ಥರ ನಾನಾ
ವಿಧದಲ್ಲಿ ನಾವು ಒಂದು ಎಕ್ಸಾಂಪಲ್ಸ್ನ ನೋಡ್ತಾ ಬರ್ತೀವಿ, ಗುರು ಹಾಗೂ ಶಿಷ್ಯನ ಸಂಬಂಧ ಹೇಗಿರಬೇಕು ಅಂತೇಳಿ. ಸೊ ಇವಾಗ ಈಗ ಎಷ್ಟು ಗುರುಗಳು ಸಿಗ್ತಾರೆ ಮೇಡಮ್ ನಿಮಗೆ ಶಾಲೆಗಳಲ್ಲಿ? ಶಿಕ್ಷಕರು ಸಿಗ್ತಾರೆ. ಕರೆಕ್ಟ್. ಸೊ ಅದೇ ನನ್ನ ಪ್ರಶ್ನೆ ಅಲ್ಲಿಗೆ ಬರ್ತಾ ಇತ್ತು, ಗುರುವಿನ ಮಹತ್ವ ಏನು ಸರ್ ಒಬ್ಬ ಮಗುವಿನ ಹೇಳ್ತಾರಲ್ವಾ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಹ್ಮ್ ಅದು ಗುರು ಆದರೆ ಹ್ಮ್ ಈಗ ನಮಗೆ ನಮ್ಮ ಮಕ್ಕಳು ಎನ್ಕೌಂಟರ್ ಮಾಡುವಂಥವ್ರು ಎಷ್ಟು ಜನ ಸಿಗ್ತಾರೆ, ನಮ್ಮ ಮಕ್ಕಳು ಎದುರಿಸುವಂಥವ್ರು ಎಷ್ಟು ಜನ ಸಿಗ್ತಾರೆ? ನಿಮಗೆ ಬೇಕಾದಷ್ಟು ಜನ ಇನ್ಸ್ಟ್ರಕ್ಟರ್ಸ್ ಸಿಗ್ತಾರೆ. ಇನ್ಸ್ಟ್ರಕ್ಟರ್ಸ್ ಅಂದರೆ ಏನು ಮಾಡಬೇಕು ಏನು ಮಾಡಬಾರ್ದು ಹೇಳ್ಕೊಡ್ತಾರೆ. ನಿಮಗೆ ಟೀಚರ್ಸು ಸಿಗ್ತಾರೆ, ನಿಮಗೆ ನಾಲೆಡ್ಜ್ ಟ್ರಾನ್ಸ್ಫರ್ ಮಾಡುವಂಥವ್ರು. ಓಕೆ ಓಕೆ, ಕೋಚ್ಗಳು ಸಿಗ್ತಾರೆ. ತುಂಬ ಕಡಿಮೆ ಕೋಚ್ಗಳಿರುವಂಥವ್ರು, ಕಡಿಮೆ ಕೋಚ್ಗಳು ಅಂತಂದರೆ ನೀವು ಏನು ಮಾಡ್ತಿದ್ದೀರೋ ಅದ್ರ ಬಗ್ಗೆ ಸಂಪೂರ್ಣವಾದ ತಿಳುವಳಿಕೆ ಇರುವಂಥವ್ರು. ಈಗ ನೀವು ಎಂಜಿನಿಯರ್ ಆಗಬೇಕು ಅಂತಂದರೆ ಎಂಜಿನಿಯರಿಂಗ್ ಆಸ್ ಅ ಪ್ರೊಫೆಷನ್ ಅದ್ರ ಬಗ್ಗೆ ಸಂಪೂರ್ಣ ತಿಳುವಳಿಕೆ ಇರುವಂಥವ್ರು ಕೋಚ್. ಎಂಜಿನಿಯರಿಂಗ್ ಎಂಟ್ರೆನ್ಸ್ ಎಕ್ಸಾಮ್ಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಪಾಠ ಮಾಡೋರು ಕೋಚ್ ಆಗೋಕ್ಕಾಗಲ್ಲ. ಆ ಇಡೀ ಪ್ರೊಫೆಷನ್ ಬಗ್ಗೆ ತಿಳುವಳಿಕೆ ಇರುವಂಥವ್ರು ಕೋಚ್ ಆಗ್ಬೋದು, ಅದು ಕಡಿಮೆ ಜನ. ನೆಕ್ಸ್ಟ್ ಲೆವೆಲಲ್ಲಿ ಮೆಂಟಾರ್ಸ್ ಸಿಗ್ತಾರೆ. ಮೆಂಟರ್ಸ್ ಅಂತಂದ್ರೆ ನೀವು ಏನು ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೀರೋ ಅದನ್ನ ಮಾಡಿರೋ ಅನುಭವ ಇರುವಂತವ್ರು. ಒಬ್ಬ ಎಂಜಿನಿಯರಿಂಗ್ ಮಾಡಬೇಕು ಅಂತ ಅನ್ಕೊಳ್ತಾ ಇರೋನಿಗೆ ಒಬ್ಬ ಎಂಜಿನಿಯರ್ ಅಷ್ಟೇ ಮೆಂಟರ್ ಆಗಕ್ಕೆ ಸಾಧ್ಯ. ನಾನು ಮೆಂಟರ್ ಆಗಕ್ಕಾಗಲ್ಲ. ಒಬ್ಬ ಡಾಕ್ಟರ್ ಆಗಿ ಎಂಜಿನಿಯರ್ ಆಗಬೇಕು ಅಂತ ಅನ್ನೋನಿಗೆ ನಾನು ಮೆಂಟರ್ ಮಾಡೋಕ್ಕಾಗಲ್ಲ. ಕೋಚ್ ಮಾಡ್ಬೋದು ನನಗೆ ಅದ್ರ ಬಗ್ಗೆ ತಿಳುವಳಿಕೆ ಇದ್ರೆ. ಸೊ ಮೆಂಟರ್ಗಳು ಇನ್ನೂ ತುಂಬ ಕಡಿಮೆ. ಇವರೆಲ್ಲರನ್ನ ಮೀರಿದವರು ಗುರು ಆದಾಗ, ಗುರು ನೀವು ಏನು ಮಾಡಬೇಕು ಅನ್ಕೊಳ್ತಿದ್ದೀರೋ ಅದ್ರ ಮೇಲೆ ಫೋಕಸ್ ಮಾಡಲ್ಲ, ನಿಮ್ಮ ಮೇಲೆ ಫೋಕಸ್ ಮಾಡ್ತಾರೆ. ವ್ಯಕ್ತಿಯ ಇಷ್ಟ ಅನಿಷ್ಟಗಳ ಬಗ್ಗೆ ಕೆಲಸ ಮಾಡೋದಕ್ಕೆ ಶಕ್ತಿ ಕೊಡುವಂಥವ್ರು ಇವರೆಲ್ಲ. ಇನ್ಸ್ಟ್ರಕ್ಟರ್ ಆಗಿರ್ಬೋದು ಅಥವಾ ಶಿಕ್ಷಕ, ಟೀಚರ್, ಮತ್ತೆ ನಿಮಗೆ ಕೋಚ್, ಮೆಂಟರ್, ಇವರೆಲ್ಲ ನೀವು ಏನು ಮಾಡಬೇಕು ಅಂದ್ಕೊಳ್ತಿದ್ದೀರೋ ಅದ್ರ ಕಡೆ ಕೆಲಸ ಮಾಡ್ತಾರೆ. ಒಬ್ಬ ಗುರು ನಿಮ್ಮ ಮೇಲೆ ಕೆಲಸ ಮಾಡ್ತಾರೆ. ವ್ಯಕ್ತಿಯನ್ನ ರೂಪಿಸುವಂಥದ್ದು. ವ್ಯಕ್ತಿತ್ವ ಅಷ್ಟೇ ಅಲ್ಲ, ವ್ಯಕ್ತಿಯ ಒಂದು ಆಯಾಮ ಅಷ್ಟೇ. ವ್ಯಕ್ತಿಯನ್ನ ರೂಪಿಸೋದಕ್ಕೆ ಮಾರ್ಗದರ್ಶನ ನೀಡುವಂಥವ್ರು ಗುರು. ಇವಾಗ ಎಷ್ಟು ವ್ಯಕ್ತಿ ನಿರ್ಮಾಣದ ಕೇಂದ್ರಗಳಿದೆ ನಮ್ಮ ಶಾಲೆಗಳು. ವ್ಯಕ್ತಿ ನಿರ್ಮಾಣದ ಕೇಂದ್ರಗಳ ಇಲ್ವೆಲ್ಲ, ವಸ್ತು ನಿರ್ಮಾಣದ ಕೇಂದ್ರಗಳು, ಕಮಾಡಿಫೈಡ್. ನೀವು ಅದು ಮೆಟೀರಿಯಲಿಸ್ಟಿಕ್ ಪ್ಲೇಸಸ್. ಒಬ್ಬ ಗುರು ಸ್ಪಿರಿಚುವಲ್ ಡೈಮೆನ್ಷನ್ ಅಲ್ಲಿ ಆಕ್ಟ್ ಮಾಡುವಂಥವನು, ಆಧ್ಯಾತ್ಮಿಕ ಸ್ತರದಲ್ಲಿ ಕೆಲಸ ಮಾಡುವಂಥವನು ಗುರು. ಸೊ ನಾವು ಗುರುಗಳ ರೆಫರೆನ್ಸ್ ಅನ್ನ ತಗೊಂಡು ಶಿಕ್ಷಕರನ್ನ ಅದ್ರ ಜೊತೆಗೆ ಕೋರಿಲೇಟ್ ಮಾಡಬಾರ್ದು, ದ್ರೋಹ ಅದು. ನಾನೊಬ್ಬ ಶಿಕ್ಷಕನಾಗಿ ನನ್ನನ್ನು ನಾನು ಗುರು ತರ ಫೀಲ್ ಮಾಡಬಾರ್ದು. ನಾನು ವ್ಯಕ್ತಿ ನಿರ್ಮಾಣದ ಕಾರ್ಯದಲ್ಲಿ ಇದ್ದೀನಿ ಅಂತಂದ್ರೆ ನಾನು ಗುರು ಅಂತ ಹೇಳ್ಕೊಳಕ್ಕಾಗಲ್ಲ. ಒಬ್ಬ ಶಿಷ್ಯ ಇವ್ರು ನನ್ನ ಗುರು ಅಂತ ಹೇಳ್ಬೋದು. ಗುರು ತನ್ನನ್ನು ತಾನು ಗುರು ಅಂತ ಹೇಳ್ಕೊಳ್ಳೋದೇ ಇಲ್ಲ. ಶಿಷ್ಯ ಹೇಳ್ತಾನೆ ಇವ್ರು ನನ್ನ ಗುರುಗಳು ಅಂತ, ಅಲ್ವಾ? ಸೊ ಗುರು ಅನ್ನೋದನ್ನ ನಾವು ಅದಕ್ಕೆ ಬೇಕಾಗಿರುವಂತಹ ಗುರುತ್ವದ ಆಧಾರದ ಮೇಲೇನೆ ಮಾತಾಡ್ಬೇಕು. ಹೆವಿ ಅದು. ವಿ ಕ್ಯಾನ್ ನಾಟ್ ಯೂಸ್ ಗುರು ಲೈಟ್ಲಿ. ಸೊ ಆದ್ರಿಂದ ಗುರು ಇದ್ರೆ ಏನ್ ಬೇಕೋ ಮಾಡ್ಬೋದು. ಗುರುಗೆ ಅಪ್ಪ ಅಮ್ಮನಿಗಿಂತ ಜಾಸ್ತಿ ಅಧಿಕಾರ ಇದೆ. ನಮ್ಮ ಕಲ್ಚರಲ್ ಅಷ್ಟು ನಾವು ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದೀವಿ. ಇದೆಯಲ್ಲ ಮೇಡಮ್, ಕಬೀರನ ದೋಹದಲ್ಲಿ ಹೇಳ್ತಾನೆ, ಗುರು ಗೋವಿಂದ ದೋಹೋ ಕಡೆ ಕಾಕೇಲಾಗು ಪಾಯೆ, ಬಲಿಹಾರಿ ಗುರು ಆಪನೆ ಗೋವಿಂದ ದಿಯೋ ಬತಾಯೆ ಅಂತ. ಅಂದ್ರೆ ಗುರು ಮತ್ತೆ ಗೋವಿಂದ, ಭಗವಂತ ಇಬ್ರು ಬಂದು ನಿನ್ ಮುಂದೆ ನಿಂತ್ಕೊಂಡ್ರೆ ಯಾರ ಕಾಲಿಗೆ ನಮಸ್ಕಾರ ಮಾಡ್ತೀಯಪ್ಪ ಅಂತಂದ್ರೆ ನಾನು ನನ್ನ ಗುರುಗಳ ಕಾಲಿಗೆ ನಮಸ್ಕಾರ ಮಾಡ್ತೀನಿ. ಯಾಕಂದ್ರೆ ಗೋವಿಂದನನ್ನ ಕರೆಸಿದ್ದೆ ನನ್ನ ಗುರುಗಳು ಅಂತ. ಗುರು ಮಟ್ಟ ದೊಡ್ಡದು. ಕರೆಕ್ಟ್. ಹಾಗೆ ಫೈನಲ್ ಆಗಿ ಮತ್ತೊಂದು ಈಗಿನ ಮಕ್ಕಳಲ್ಲಿ ಸ್ಟ್ರೆಸ್ಫುಲ್ ವಿಚಾರ ಅಂತ ಅಂದರೆ ಆಫ್ಟರ್ ಸ್ಕೂಲ್ ಆ್ಯಕ್ಟಿವಿಟೀಸ್ ಅಂತ ಹೇಳಿ, ನನ್ನ ಮಗಳು ಇದು ಕಲಿಬೇಕು, ನನ್ನ ಮಕ್ಕಳು ಅದು ಮಾಡಬೇಕು, ಎಲ್ಲ ಅವ್ರು ಏನು ಪೇರೆಂಟ್ಸ್ ಮಾಡೋಕ್ಕಾಗಿರಲ್ಲೋ ಅದನ್ನೂ ಹೇರ್ತಾರೆ, ಏನು ಮಾಡಬೇಕು ಅಂತ ಇರ್ತಾರೋ ಅದನ್ನೂ ಹೇರ್ತಾರೆ. ಸೊ ಅವರ ಇಚ್ಛೆನೇ ಅದ್ರ ಮೇಲೂ ಮಕ್ಕಳ ಮೇಲೆ ಹೇರ್ದಂಗೂ ಒಂದು ಕಡೆ ಆದರೆ, ಎಷ್ಟೋ ಕಡೆಗಳಲ್ಲಿ ಕೆಲವು ಕಡೆ ಮಾತ್ರ ಅಂತ ಹೇಳ್ಬೋದು ಮಕ್ಕಳ ಆಸಕ್ತಿ ಏನು ಅದಕ್ಕೆ ಸೇರಿಸೋದುಂಟು. ಆ್ಯಂಡ್ ಸೊ ಈ ಆಫ್ಟರ್ ಸ್ಕೂಲ್ ಆ್ಯಕ್ಟಿವಿಟೀಸ್ ನಿಜಕ್ಕೂ ಎಷ್ಟು ಇಂಪಾರ್ಟೆಂಟು, ಎಷ್ಟರ ಮಟ್ಟಿಗೆ ನಾವು ಅದಕ್ಕೆ ಇಂಪಾರ್ಟೆನ್ಸನ್ನು ಕೊಡಬೇಕು, ಹೇಗೆ ಅನ್ನೋದ್ರ ಬಗ್ಗೆ. ಒಳ್ಳೆಯದೇ, ಬಿಕಾಸ್ ಬೇರೆ ಬೇರೆ ಡೈಮೆನ್ಷನಲ್ಲಿ ಮಕ್ಕಳು ಡೆವಲಪ್ ಆಗ್ತಾರೆ. ಶಿಕ್ಷಣದ ಜೊತೆಗೆ, ಫಾರ್ಮಲ್ ಎಜುಕೇಷನ್ ಜೊತೆಗೆ ಒಂದು ಆರ್ಟ್, ಒಂದು ಸ್ಪೋರ್ಟ್ ಮಕ್ಕಳನ್ನ ಆಕ್ಟಿವ್ ಆಗಿಡುತ್ತೆ. ಓಕೆ, ಬಟ್ ಅದು ತಮಗೆ ಇಷ್ಟ ಇರುವಂಥದ್ದಾಗಬೇಕು, ಮಕ್ಕಳಿಗೆ ಸಹಜವಾಗಿ ಇನ್ಕ್ಲಿನೇಷನ್ ಇರುವಂಥದ್ದಾಗಬೇಕು. ಮತ್ತು ಅದನ್ನ ಕಾಂಪಿಟೇಟಿವ್ ಆಗಿ ತಗೊಂಡ್ಬೇಡಿ. ಪೇರೆಂಟ್ಸ್ಗೆ ಮಾಡಿಸ್ಬೇಡಿ ಅಂತ ಹೇಳೋದಿಲ್ಲ, ಮಾಡಲಿ, ಮಕ್ಕಳು ಆಕ್ಟಿವ್ ಆಗಿದ್ದಷ್ಟು ಒಳ್ಳೇದು, ನೋ ಪ್ರಾಬ್ಲಮ್. ಅವರು ಆಫ್ಟರ್ ಸ್ಕೂಲ್ ಲರ್ನಿಂಗ್ ಏನಿದೆ ಅದೊಂದು 2 ಅವರ್ ಮಾಡ್ಕೊಳ್ಬೋದು. ಮಿಕ್ಕಿದ ಟೈಮು ಮಕ್ಕಳಿಗೆ ಇಷ್ಟ ಇರುವಂಥ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗಲಿ. ಆದರೆ ಸಂಗೀತದ ಕ್ಲಾಸಿಗೆ ಸೇರಿಸ್ಬಿಟ್ಟು ಇನ್ನು 2-3 ವಾರ ಆಗೋ ಅಷ್ಟೊತ್ತಿಗೆ ಟೀಚರ್ಗೆ ಹೋಗ್ಬಿಟ್ಟು ನನ್ನ ಮಗು ಯಾವುದೋ ಕಾಂಪಿಟೇಷನಲ್ಲಿ ಹಾಡುತ್ತೆ, 4 ದಿನ ಡ್ಯಾನ್ಸ್ಗೆ ಹೋಗಿರೋದಿಲ್ಲ,
ಡ್ಯಾನ್ಸ್ ಏನಾದ್ರು ಬರುತ್ತಲ್ಲ, ಬೇರೆ ಬೇರೆ ಕಾಂಪಿಟೇಷನ್ಗಳು, ಡ್ಯಾನ್ಸ್ ಇಂಡಿಯಾ, ಡ್ಯಾನ್ಸ್ ಕರ್ನಾಟಕ, ಡ್ಯಾನ್ಸ್ ಇಲ್ಲಿಗೆ ಯಾವಾಗ ಹೋಗ್ತಾರೆ? ಅದರ ಅವಶ್ಯಕತೆ ಇಲ್ಲ. ನೋಡಿ, ಮಕ್ಕಳು ಕಾಂಪೀಟ್ ಮಾಡೋ ಮಟ್ಟಕ್ಕೆ ಡೆವಲಪ್ ಆದರೆ ಯಾರು ಅದನ್ನ ಮುಚ್ಚಿಡಕ್ಕಾಗಲ್ಲ, ಗೊತ್ತಾಗ್ಬಿಡುತ್ತೆ. ಈ ಮಗು ಡೆವಲಪ್ ಆಗಿದೆ, ಈ ಮಗುಗೊಂದು ವೇದಿಕೆ ಬೇಕು ಅಂತ ಎಲ್ರಿಗೂ ಗೊತ್ತಾಗುತ್ತೆ. ವೇದಿಕೆಗೋಸ್ಕರ ಮಕ್ಕಳನ್ನ ಪುಷ್ ಮಾಡಬೇಡಿ. ಲೆಟ್ ಇಟ್ ಬಿ ಅ ಹಾಬಿ. ಸೀರಿಯಸ್ ಪ್ರೊಫೆಷನ್ ಆಗಿ ಆಗ್ಬೋದು, ಅಥವಾ ಅವರಲ್ಲಿ ಆ ನಿಜವಾಗ್ಲೂ ಟ್ಯಾಲೆಂಟ್ ಇದೆ ಅಂತಂದರೆ ಡೆವಲಪ್ ಆಗ್ತಾರೆ. ಸ್ವಾಭಾವಿಕವಾಗಿ ಡೆವಲಪ್ ಆಗಿರುವಂಥವ್ರಿಗೆ ವೇದಿಕೆಗಳನ್ನು ಕೊಡಿ, ಅದು ತಲೆಗೆ ಹತ್ತದೇ ಇರೋ ಥರ ನೋಡ್ಕೊಳ್ಳಿ ಅಷ್ಟೇ. ಸೊ ಅಲ್ಲೂ ಅಷ್ಟೇ ಮಾಡಿ, ಬಟ್ ಇದಕ್ಕೆ ಇದೇ ಒಂದು ಔಟ್ಕಮ್ ಬೇಕು ಅಂತ ನಿರೀಕ್ಷೆ ಇಟ್ಕೊಂಡ್ಬೇಡಿ. ಕೃಷ್ಣ ಅದನ್ನು ಭಗವದ್ಗೀತೆಯಲ್ಲಿ ಬೇಕಾದಷ್ಟು ಜೀವನಕ್ಕೆ ಬೇಕಾಗಿರೋ ಎಲ್ಲದನ್ನ ತುಂಬಿಸಿ ಕೊಟ್ಬಿಟ್ಟಿದ್ದಾರೆ. ಅದನ್ನ ಕಲಿಯೋದಕ್ಕೆ ಶುರು ಮಾಡಿದ್ರೆ ಸಾಕಷ್ಟು. ಓಕೆ, ಸೊ ಸಾಕಷ್ಟು ಪೇರೆಂಟಿಂಗ್ ವಿಷಯಗಳ ಬಗ್ಗೆ ಹೇಳಿದಿರಿ. ವಾಟ್ ಟು ಡೂ, ವಾಟ್ ನಾಟ್ ಟು ಡೂ, ಆ್ಯಂಡ್ ಮಕ್ಕಳನ್ನ ಹೇಗೆ ನಾವು ರಿಲೇಟಬಲ್ ಆಗಿ ನೋಡಬೇಕು, ಹೇಗೆ ಅವ್ರನ್ನ ಪ್ರೋತ್ಸಾಹ. ಮಕ್ಕಳಲ್ಲಿ 3 ಮೈಂಡ್ ಸೆಟ್ ಡೆವಲಪ್ ಮಾಡೋದಕ್ಕೆ ಒಂದು ಕನ್ಕ್ಲೂಷನ್ ಅಲ್ಲಿ ನಾನು ಹೇಳ್ಬಿಡ್ತೀನಿ. ಒಂದು ನಾನು ಹೇಳಿದೆ ಕರ್ಮಣ್ಯವಾಧಿಕಾರಸ್ಥೆ, ಅಂದರೆ ಔಟ್ಕಮ್ ಅಗ್ನಾಸ್ಟಿಕ್, ಪ್ರಾಸೆಸ್ ಸೆಂಟ್ರಿಸಮ್. ಔಟ್ಕಮ್ ಏನು ಬೇಕು ಅನ್ನೋದನ್ನ ಯೋಚನೆ ಮಾಡಬೇಡಿ, ಪ್ರಾಸೆಸ್ ಮೇಲೆ ಫೋಕಸ್ ಮಾಡಿ. ನೀವು ಇದನ್ನು ಮನೇಲಿ ಇಂಪ್ಲಿಮೆಂಟ್ ಮಾಡ್ಬೋದು. ಯು ಡೋಂಟ್ ಟಾಕ್ ಅಬೌಟ್ ರಿಸಲ್ಟ್ಸ್, ಯು ಟಾಕ್ ಅಬೌಟ್ ಎಫರ್ಟ್. ಎರಡನೇದು ಶ್ರದ್ಧೆ. ಅದು ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿ ಮಚೇರೇಣಾದಿ ಗಚ್ಚತಿ ಅಂತ. ಶ್ರದ್ಧೆ ನಿರಂತರವಾದಂತಹ ಶಾಶ್ವತವಾದ ಸುಖಕ್ಕೆ ಮೂಲ. ಅದು ಸ್ಟೇಜಸ್ ಹೇಳ್ತಾರೆ ಅದರಲ್ಲಿ. ಸೊ ಮಾಡೋದೆಲ್ಲದನ್ನ ಶ್ರದ್ಧೆಯಿಂದ ಮಾಡೋದಕ್ಕೆ ಎನ್ಕರೇಜ್ ಮಾಡಿ. ಮನೆಯಲ್ಲಿ ಎಲ್ಲ ಕೆಲಸ ಮಾಡಿಸಿ, ಮಗು ಶ್ರದ್ಧೆಯಿಂದ ಮಾಡೋ ಥರ ಅದನ್ನು ಎನ್ಕರೇಜ್ ಮಾಡ್ತಾ ಹೋಗಿ, ಶ್ರದ್ಧೆನ ರಿವಾರ್ಡ್ ಮಾಡಿ. ಎರಡನೇದು. ಸೊ ದಿಸ್ ಇಸ್ ಶ್ರದ್ಧಾ, ಡೆಡಿಕೇಶನ್, ಅಪ್ರೋಚ್ ಆಫ್ ಡೆಡಿಕೇಶನ್. ಮೂರನೇದು ಉದ್ಧರೇದ ಆತ್ಮನಾತ್ಮಾನಂ ನ ಆತ್ಮಾನಂ ಅವಸಾದಯೇತ್ ಆತ್ಮೈವ ಆತ್ಮನೋ ಬಂಧುಹು ಆತ್ಮೈವ ರಿಪುರಾತ್ಮನಃ. ನಿನ್ನನ್ನು ನೀನೇ ಉದ್ಧಾರ ಮಾಡ್ಕೊಳ್ಬೇಕು, ನಿನ್ನನ್ನು ಯಾವತ್ತೂ ನೀನು ಜರಿಬಾರ್ದು, ನಿನಗೆ ನೀನೇ ಶತ್ರು, ನಿನಗೆ ನೀನೇ ಮಿತ್ರ ಅಂತ. ಸೊ ಇದನ್ನ ಮಕ್ಕಳಲ್ಲಿ ಹೆಂಗೆ ಇಂಪ್ಲಿಮೆಂಟ್ ಮಾಡಿಸೋದು ನಾವು? ನನಗೆ ಇದೆಲ್ಲ ಸರಿಯಾಗಿದ್ರೆ ನಾನು ಇದನ್ನ ಮಾಡ್ತಿದ್ದೆ. ಇಷ್ಟು ಜನ ಅಪ್ಪ ಅಮ್ಮ ಹೇಳ್ತಾರೆ, ನಿನಗಿರೋ ಥರ ಅನುಕೂಲಗಳಿದ್ದಿದ್ರೆ ನಾನು ಇನ್ನೇನೇನೋ ಮಾಡ್ಬಿಡ್ತಿದ್ದೆ ಅಂತ. ಕರೆಕ್ಟ್. ಏನು ಮಾಡ್ತಿರ್ಲಿಲ್ಲ. ನಿಮಗಿದ್ದಂಥ ಪರಿಸ್ಥಿತಿನಲ್ಲಿ ಇದ್ದವರೇ ನಿಮಗಿಂತ ಚೆನ್ನಾಗಿ ಮಾಡಿರುವಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಸೊ ಮಕ್ಕಳಿಗೆ ಕಲಿಸ್ಬೇಕಾಗಿರೋದು ನಾವೇನು, ಪರಿಸ್ಥಿತಿ ನನಗೆ ಬೇಕಾದಂಗಿದ್ರೆ ನಾನೇನೋ ಮಾಡ್ಬೋದು, ಇನ್ನೂ ಚೆನ್ನಾಗಿ ಮಾಡ್ಬೋದು. ಆದರೆ ಇವತ್ತಿನ ಪರಿಸ್ಥಿತಿನಲ್ಲಿ ಏನೆಲ್ಲ ಮಾಡ್ಬೋದು ಅದನ್ನು ಮಾಡ್ತೀನಿ. ಪರಿಸ್ಥಿತಿ ಇಂಪ್ರೂವ್ ಆದರೆ ನಾನು ಮಾಡೋದು ಇನ್ನೂ ಇಂಪ್ರೂವ್ ಆಗುತ್ತೆ. ಬಟ್ ಪರಿಸ್ಥಿತಿ ಇಂಪ್ರೂವ್ ಆಗಲಿ ಅಂತ ಕಾಯ್ಕೊಂಡು ಇವತ್ತು ಅದು ಇಂಪ್ರೂವ್ ಆಗೋವರೆಗೂ ನಾನೇನು ಮಾಡಲ್ಲ ಅಂತ ಕೂತ್ಕೊಳ್ಬಾರ್ದು. ದಿಸ್ ಈಸ್ ನ್ಯಾಚುರಲ್. ಪ್ರಕೃತಿ ಯಾವಾಗಲೂ ಎಫೆಕ್ಟಿವ್ನೆಸ್ ಕಡೆಗೆ ಹೋಗುತ್ತೆ, ಎಫಿಷಿಯನ್ಸಿ ಕಡೆಗಲ್ಲ. ಆ ಕೆಲಸ ಆಗಬೇಕು, ಅಲ್ಲಿರೋ ಪರಿಸ್ಥಿತಿನಲ್ಲಿ ಏನು ಮಾಡ್ಬೋದು ಮಾಡ್ಬಿಡೋದು. ಈ 3 ಮೈಂಡ್ ಸೆಟ್ಟನ್ನು ನಾವು ಮನೆ ಒಳಗಡೆ ತಂದುಬಿಟ್ರೆ, ನೀನು ಕೆಲಸ ಮಾಡಪ್ಪ, ಚಿಂತೆ ಮಾಡಬೇಡ, ಏನಾಗುತ್ತಾಗಲಿ ಅದನ್ನು ನಾವು ಸೆಲೆಬ್ರೇಟ್ ಮಾಡೋಣ. ಏನಿದ್ರು ಇರಲಿ, ಔಟ್ಕಮ್ ವಿಲ್ ಸೆಲೆಬ್ರೇಟ್. ಪ್ರಾಸೆಸ್ ಈಸ್ ರಿವಾರ್ಡೆಡ್. ಶ್ರದ್ಧೆ ಮಾಡೋದೆಲ್ಲ ಶ್ರದ್ಧೆಯಿಂದ ಮಾಡು. ಮೂರನೇದು, ಇವತ್ತು ಏನೆಲ್ಲ ಮಾಡ್ಬೋದು ಇವತ್ತಿನ ಪರಿಸ್ಥಿತಿನಲ್ಲಿ ಅದನ್ನು ಮಾಡು. ಪರಿಸ್ಥಿತಿ ಇಂಪ್ರೂವ್ ಆಗಲಿ ಅಂತ ಕಾಯ್ಕೊಂಡು ಕೆಲಸ ಮಾಡ್ದಂಗೆ ಕೂರ್ಬೇಡ. ಆಯ್ತಲ್ಲ, ನಮ್ಮ ಜೀವನನೂ ಇಂಪ್ರೂವ್ ಆಗುತ್ತೆ, ಪ್ಯಾರಲಲ್ಲಿ ಮಕ್ಕಳ ಜೀವನನೂ ಇಂಪ್ರೂವ್ ಆಗುತ್ತೆ. ಸೊ ಮಕ್ಕಳನ್ನ ಮಾತ್ರ ಉದ್ಧಾರ ಮಾಡ್ತೀವಿ, ನಾನು ಇದ್ದಂಗೆ ಇರ್ತೀನಿ ಅಂತಂದ್ರೆ ಆಗೋದಿಲ್ಲ. ಮಕ್ಕಳನ್ನ ಬೆಳೆಸುವಾಗ, ಮಕ್ಕಳನ್ನ ಬೆಳೆಸೋದಕ್ಕೆ ನೀವೇನೆಲ್ಲ ನಿರೀಕ್ಷೆ ಮಾಡ್ತಿದ್ದೀರೋ ಅದಕ್ಕೆ ತಕ್ಕಂಗೆ ನೀವು ಬೆಳೀತಾ ಇರಬೇಕು. ಮಕ್ಕಳಲ್ಲಿ ಮೈಂಡ್ ಸೆಟ್ ಡೆವಲಪ್ ಮಾಡಬೇಕು ಅಂದರೆ ನೀವು ಆ ಮೈಂಡ್ ಸೆಟ್ ಡೆವಲಪ್ ಮಾಡಬೇಕು. ಶುಡ್ ಬಿ ಅ ಫ್ಯಾಮಿಲಿ ಆಕ್ಟಿವಿಟಿ. ಕರೆಕ್ಟ್. ಆದರೆ ಎಷ್ಟೋ ಕಡೆಗಳಲ್ಲಿ ಆಗೋದು, ಪೇರೆಂಟ್ಸ್ ಒಂದು ರೀತಿ ಪೇರೆಂಟ್ ಆಗಿದ ತಕ್ಷಣ ನಾನು ಬೆಳೆದಿದ್ದೀನಿ, ನಾನು ಇನ್ನೇನು ಕಲಿಯೋ ಅಷ್ಟು ಅವಶ್ಯಕತೆ ಇಲ್ಲ, ಆ್ಯಂಡ್ ವಿ ವಿಲ್ ಸ್ಟಾಪ್. ಎಲ್ಲೋ ಒಂದು ಕಡೆ ಒಂದು ಬ್ಯಾರಿಯರ್ ಹಾಕೊಂಡ್ಬಿಡ್ತೀವಿ. ಇನ್ ಕೇಸ್ ಎಷ್ಟೋ ಕಡೆಗಳಲ್ಲಿ ಮಗು ಬಂದು ನಮಗೇನಾರ ಹೇಳಕ್ಕೆ ಬಂದರೆ, ನೀನೇನು ನನಗೆ ಹೇಳೋದು, ನನಗೆ ಎಲ್ಲ ಗೊತ್ತಿದೆ, ನನಗೇನು ಹೇಳಕ್ಕೆ ಬರಬೇಡ, ನಾನು ಹೇಳೋದು ಕೇಳು ಅಂತ. ನಿಜಕ್ಕೂ ಸಾಕಷ್ಟು ಟಿಪ್ಸನ್ನು ಕೊಟ್ಟಿದ್ದೀರಾ. ಅದನ್ನೆಲ್ಲ ಒಂದೊಂದಾಗಿ ಎಳೆಯಾಗಿ ಬಹುಶಃ ನಮ್ಮ ವೀಕ್ಷಕರು ಸಹ ಡೈಜೆಸ್ಟ್ ಮಾಡ್ಕೊಳ್ತಾ ಹೋದರೆ ಆ್ಯಂಡ್ ಸಿಂಪ್ಲಿಫೈ ಮಾಡ್ಕೊಳ್ತಾ ಹೋದರೆ ಡೈಲಿ ರೊಟೀನ್ನ ಎಲ್ಲೋ ಒಂದು ಕಡೆ ಪೇರೆಂಟಿಂಗ್ ತುಂಬಾ ಈಸಿ ಆಗೋಗುತ್ತೆ. ಆ್ಯಂಡ್ ಮಕ್ಕಳು ಸಹ ಆಬ್ವಿಯಸ್ಲಿ ಟೈಮ್ ತಗೊಳ್ಬಹುದು, ಸ್ವಲ್ಪ ಟೈಮ್ ತಗೊಂಡ್ಗಳಲ್ಲೂ ಬರಬೇಕು. ಆ್ಯಂಡ್ ಮನೆಗಳಲ್ಲಿ ಅದು ನಿಧಾನವಾಗಿ ಚೇಂಜ್ ಬರ್ತಾ ಹೋದರೆ ಎಲ್ಲೋ ಒಂದು ಕಡೆ ನಾವು ಹಿಂದಿನ ಸಂಚಿಕೆಯಲ್ಲಿ ಮಾತಾಡ್ದಂಗೆ ಭಾರತೀಯರನ್ನು ನಾವು ನಿಜಕ್ಕೂ ಕಾಣ್ತಾ ಹೋಗ್ಬೋದು ಅಂತ ಹೇಳಿದ್ದೀರಾ. ಇಷ್ಟೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಪೇರೆಂಟಿಂಗ್ನ ಕುರಿತಾಗಿ ಹಲವಾರು ವಿಷಯಗಳನ್ನು ಶೇರ್ ಮಾಡಿದ್ದಾರೆ. ನಾವು ಸಿಂಪಲಾಗಿ ಅಳವಡಿಸ್ಕೊಳ್ಬಹುದಾದಂಥ ಟಾಪಿಕ್ನ ತುಂಬ ಕಾಂಪ್ಲಿಕೇಟ್ ಮಾಡ್ಕೊಳ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ನಾವು ಸುಮ್ಮನೆ ಒಂದು 10 ನಿಮಿಷ ಕೂತು ಯೋಚನೆ ಮಾಡಿದ್ರೆ ಸಾಕು, ನಾವು ಏನು ಮಾಡ್ತಾ ಇದ್ದೀವಿ, ನಾವು ಹೇಗಿದ್ದೀವಿ, ಸೊ ಇದರಿಂದಾಗಿ ಮಕ್ಕಳು ಹೀಗಿದ್ದಾರೆ ಅಂತ ಅಲ್ಲೇ ನಮಗೆಲ್ಲ ಆನ್ಸರ್ಸ್ ಗೊತ್ತಾಗುತ್ತೆ ಅಂತ ಹೇಳ್ತಾ ಈ ಒಂದು ವಿಶೇಷ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ಸಂಚಿಕೆಯಲ್ಲಿ ನಾನು ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.